ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಪ್ರೀತಿಯ ವೀಕ್ಷಕರೇ, ನವರಾತ್ರಿಯ ಶುಭಕಾಮನೆಗಳು ತಮ್ಮೆಲ್ಲರಿಗೂ. ನವರಾತ್ರಿಗಳಲ್ಲಿ ಮೊದಲ ದಿನದ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ, ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಇಂದಿನಿಂದ ನವರಾತ್ರಿ ಮುಗಿಯೋವರೆಗೂ ಕೂಡ ಗುರುಗಳು ಮನೆಯಲ್ಲಿ ನಾವು ದೇವಿಯ ಆರಾಧನೆಯನ್ನ ಹೇಗೆ ಮಾಡಬೇಕು ಅಂತ ಅದ್ಭುತವಾಗಿ ತಿಳಿಸ್ಕೊಡ್ಲಿದ್ದಾರೆ. ಹಾಗಾಗಿ ದಯವಿಟ್ಟು ಸಂಪೂರ್ಣವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಒಂದಷ್ಟು ವಿಚಾರಗಳನ್ನು ಸರಿ ಅರ್ಥದಲ್ಲಿ ತಿಳಿದುಕೊಂಡು ಮನೆಯಲ್ಲಿ ಸರಿ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ, ಇದು NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ವೇದಾಗಮ ಪಂಡಿತರು ಆದಂತಹ ವಾಚಸ್ಪತಿ ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ನವರಾತ್ರಿಯ ಶುಭ ಕಾಮನೆಗಳು ತಮಗೂ ಕೂಡ ಗುರುಗಳೇ. ಸಂತೋಷ, ಭಗವಂತ ನಿಮ್ಮನ್ನು ಸಹ ಚೆನ್ನಾಗಿಟ್ಟು. ಗುರುಗಳೇ, ಇವತ್ತಿನಿಂದ ನಾವು ಒಂದು ರೀತಿ ನುಡಿ ಪೂಜೆಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತೇವೆ. ಆದರೆ ಮನೆಯಲ್ಲಿ ಪೂಜೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಿದ್ದೀರಾ ತಾವು ವೀಕ್ಷಕರೆಲ್ಲರಿಗೂ. ಹಾಗಾಗಿ ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಒಂದು ಶ್ಲೋಕದೊಂದಿಗೆ ಪಂಚಾಂಗ ಶ್ರವಣವನ್ನ ಮಾಡೋಣವಾ? ಆಗಲಿ. ಓಂ ಜಾತವೇದಸೆ ಸುನವಾಮಸೋ ಮಮರಾತಿ ಯತೋ ನಿದಹತಿ ವೇದಃ ಸನಃ ಪರುಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂದುರಿತಾತ್ಯಗ್ನಿಃ. ಓಂ ವಿಶ್ವೇಶ್ವರೀಂ ಜಗದ್ಧಾತ್ರೀಂ ಸ್ಥಿತಿಸಂಹಾರಕಾರಿಣೀಂ ನಿದ್ರಾಂ ಭಗವತೀಂ ವಿಷ್ಣೋರತುಲಾಂ ತೇಜಸಃ ಪ್ರಭುಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಧರ್ಮಜ್ಯೋತಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಯಾರ್ಯಾರು ಈ ಒಂದು ಸೆಪ್ಟೆಂಬರ್ ತಿಂಗಳ 22ನೇ ತಾರೀಖಿನ ದಿವಸ ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಾ, ಯಾರು ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಾ, ಬೇರೆ ಬೇರೆ ಸಂಭ್ರಮಗಳಲ್ಲಿ ಯಾರಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭ ಹಾರೈಕೆಗಳು. ಆ ಭಗವತ್ ಶಕ್ತಿಯ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ, ನಿಮ್ಮನ್ನು ಸದಾಕಾಲ ರಕ್ಷಣೆಯನ್ನು ಮಾಡಲಿ, ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಸಮಾಧಾನಗಳನ್ನು ನಿಮಗೆ ಅನುಗ್ರಹ ರೂಪವಾಗಿ ಕೊಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಶರನ್ನವರಾತ್ರಿ ಆರಂಭ ಆಗಿದೆ ಅಲ್ವಾ? ಈ ಶರನ್ನವರಾತ್ರಿ ಅಂದ್ರೇನು, ನವರಾತ್ರಿಯ ವಿಶೇಷತೆಗಳೇನು, ಈ ನವರಾತ್ರಿಯಲ್ಲಿ ಆಚರಣೆ ಆಗ್ತಕ್ಕಂಥ ಶಕ್ತಿಗಳು ಯಾವುದು, ಇವೆಲ್ಲವನ್ನು ನಾವು ಇವತ್ತಿಂದ ತಿಳಿತಾ ಹೋಗೋಣ. ಮೊದಲು ಇವತ್ತಿನ ಪಂಚಾಂಗವನ್ನು ನೋಡ್ಕೊಳ್ಳೋಣ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಆರಂಭ ಆಗಿದೆ. ಶರದೃತುವಿನ ಮೊದಲ 9 ದಿನಗಳನ್ನೇ ಶರನ್ನವರಾತ್ರಿ ಅಂತ ಕರೆಯತಕ್ಕಂಥದ್ದು. ಹಾಗಾಗಿ ಈ ಶರದೃತುವಿನ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ ಅಥವಾ ಪಾಡ್ಯ ಅಂತ ಹೇಳ್ತಕ್ಕಂಥ ದಿನ ಇವತ್ತು ಸೋಮವಾರ. ಇವತ್ತು ಉತ್ತರ ಫಲ್ಗುಣಿ ನಕ್ಷತ್ರ ಇದೆ, ಅರ್ಥಾತ್ ಕನ್ಯಾ ರಾಶಿಗೆ ನಿನ್ನೆ ದಿವಸವೇ ಚಂದ್ರ ಪ್ರವೇಶವನ್ನು ಮಾಡಿ ಆಗಿದೆ. ಇದರ ಜೊತೆಯಲ್ಲಿ ಇವತ್ತು ಶುಕ್ಲ ಅನ್ನುವಂತಹ ಒಂದು ಯೋಗ ಇದೆ, ಹಾಗೆ ಕಿಂಸ್ತುಘ್ನ ಅನ್ನುವಂತಹ ಕರಣ ಇದೆ. ಇದು ಇವತ್ತಿನ ಪಂಚಾಂಗ. ಇನ್ನೊಂದು ಸರಿ ರಿಪೀಟ್ ಮಾಡಿಬಿಡ್ತೀನಿ. ಪಾಡ್ಯ ಸೋಮವಾರ, ಹಾಗೆ ಉತ್ತರ ಫಲ್ಗುಣಿ ನಕ್ಷತ್ರ, ಶುಕ್ಲ ನಾಮಕ ಯೋಗ, ಜೊತೆಯಲ್ಲಿ ಕಿಂಸ್ತುಘ್ನ ಕರಣ. ಇದು ಪಂಚಾಂಗವಾದರೆ ಇವತ್ತಿನ ಗ್ರಹ ಗತಿ ಯಾವ ಯಾವ ರಾಶಿಯಲ್ಲಿ ಯಾವ ಯಾವ ಗ್ರಹಗಳ ಸಂಚಾರ ಇದೆ ಅಂತ ನೋಡೋದಾದರೆ, ಮೇಷ ಮತ್ತು ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಸಿಂಹದಲ್ಲಿ ಶುಕ್ರ, ಕೇತು, ಹಾಗೆ ಕನ್ಯಾ ರಾಶಿಯಲ್ಲಿ ರವಿ, ಬುಧ ಮತ್ತು ಚಂದ್ರ, ಹಾಗೆ ತುಲಾ ರಾಶಿಯಲ್ಲಿರ್ತಕ್ಕಂಥದ್ದು ಮಂಗಳ. ವೃಶ್ಚಿಕ, ಧನು, ಮಕರ 3 ರಾಶಿಗಳಲ್ಲೂ ಕೂಡ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭ ರಾಶಿಯಲ್ಲಿ ರಾಹು ಇರತಕ್ಕಂಥದ್ದು ಮತ್ತು ಮೀನ ರಾಶಿಯಲ್ಲಿ ಶನೈಶ್ಚರ ಇರತಕ್ಕಂಥದ್ದು. ಇದು ಈ ಒಂದು 12 ರಾಶಿಗಳಲ್ಲಿರ್ತಕ್ಕಂಥ 9 ಗ್ರಹಗಳು. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನಂತಂದರೆ, ಈ ನವರಾತ್ರಿಯಲ್ಲಿ ಈ ಬಾರಿ 2 ದಿವಸಗಳು ಒಂದೇ ತಿಥಿ ಬಂದಿದೆ.
ಹಾಗಾಗಿ 10 ರಾತ್ರಿಗಳು, ದಶರಾತ್ರಿಗಳು ಉಂಟು ಈ ಸಾರಿ. ಬಹಳ ವಿಶೇಷ, ಅದ್ಭುತವಾಗಿರ್ತಕ್ಕಂಥದ್ದು. ಮತ್ತು ವಸು, ವಿಶ್ವ ಅಂತಂದರೆ ನಿಮಗೆಲ್ಲ ಗೊತ್ತು, ಪ್ರಪಂಚ ಅಂತ. ವಸು ಅಂದರೆ ಸಂಪತ್ತು ಅಂತ. ವಿಶ್ವಾವಸು ಅಂದರೆ ಪ್ರಪಂಚಕ್ಕೆ ಸಂಪತ್ತನ್ನು ಕೊಡ್ತಕ್ಕಂತಹ ಒಂದು ಸಂವತ್ಸರ. ಈ ಸಂವತ್ಸರದಲ್ಲಿ ಶಕ್ತಿ ರೂಪಿಣಿಯಾಗಿರ್ತಕ್ಕಂತಹ, ಪ್ರಕೃತಿ ಸ್ಥಳ ಆಗಿರ್ತಕ್ಕಂತಹ ಅಮ್ಮನವರನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ದೇವಿಯ ಮಹಾತ್ಮೆಯನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಮುಂದಿನ ಒಂದು ಸಂಚಿಕೆಗಳಲ್ಲಿ ಕೂಡ ಅದೇ ಇರ್ತದೆ, ಮುಂದಿನ ಭಾಗಗಳಲ್ಲಿ ಕೂಡ ಆ ಸಮಯಕ್ಕೆ ತಕ್ಕಂತೆ ಅದನ್ನು ಹೇಳ್ತಾ ಹೋಗ್ತೀನಿ. ದಯಮಾಡಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತ ಕೇಳ್ಕೊಳ್ತೀನಿ. ಖಂಡಿತ ಗುರುಗಳೇ. ಆದರೆ ವಾಡಿಕೆಯಂತೆ ನಾವು ಪ್ರಾರಂಭ ಮಾಡಲೇಬೇಕು, ಯಾಕಂದರೆ ಎಲ್ಲರೂ ಕಾಯ್ತಿರ್ತಾರೆ ಇವತ್ತಿನ ದಿನ ವೈಯಕ್ತಿಕವಾಗಿ ನಮ್ಮೆಲ್ಲರಿಗೂ ಹೇಗಿರ್ಬೋದು ಅಂತ ತಿಳ್ಕೊಳ್ಳಿಕ್ಕೆ. ಹಾಗಾಗಿ ಪ್ರಾರಂಭಿಸೋಣ ಈಗ ದಿನ ಭವಿಷ್ಯ ವಿಭಾಗವನ್ನು. ಗುರುಗಳೇ, ಮೊದಲ ರಾಶಿ ಮೇಷರಾಶಿಗೆ ಹೇಗಿದೆ? ಮೇಷರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿಯೇ ಇದೆ. ಕಾರಣ ಏನು ಅಂದರೆ, ಬಾಧಕರಾಗಿ ಅಷ್ಟಮ ರಾಶಿಯಲ್ಲಿ ಯಾರೂ ಕೂಡ ಇಲ್ಲ, ಶುದ್ಧ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಜೊತೆಯಲ್ಲಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಮಂಗಳ ಕೂಡ ಸಪ್ತಮ ಭಾವದಲ್ಲಿ ಶುಕ್ರನ ಮನೆಯಲ್ಲಿರ್ತಕ್ಕಂಥದ್ದು, ಶುಕ್ರ ಪಂಚಮದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿನ ಮೇಷರಾಶಿಯವರಿಗೆ ತಕ್ಕ ಮಟ್ಟಿಗೆ ಉತ್ತಮವಾಗಿಯೇ ಇದೆ. ಹಾಗಾಗಿ ಚಿಂತೆ ಮಾಡೋದು ಬೇಡ. ಆರಾಧನಾ ಸ್ಥಾನದಲ್ಲಿ ಶುಕ್ರಕೇತುಗಳಿದ್ದಂತಹ ಸಂದರ್ಭದಲ್ಲಿ ದೇವಿಯನ್ನು ಆರಾಧನೆ ಮಾಡಿದಾಗ, ಅದರಲ್ಲೂ ಅದು ಸೂರ್ಯನ ಮನೆ, ಹಾಗಾಗಿ ಶಕ್ತಿ ರೂಪಿಣಿಯಾಗಿ ದೇವಿಯನ್ನು ಆರಾಧನೆ ಮಾಡಿದ ಪಕ್ಷದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ದೂರವಾಗ್ತದೆ. ಆರಾಧನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳಿ. ಕ್ರಮವನ್ನು ಮುಂದಿನ ಭಾಗಗಳಲ್ಲಿ ತಿಳಿಸ್ಕೊಡ್ತೀನಿ. ಶುಭವಾಗಲಿ. ಮುಂದಿನ ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಕೂಡ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿಯೇ ಇದೆ. ಪೂರ್ಣವಾಗಿರ್ತಕ್ಕಂಥ ಗುರು ಬಲ ಇದೆ. ಆದರೆ ರಾಶಿಗೆ ಶನೈಶ್ಚರನ ದೃಷ್ಟಿ ಇರೋದರಿಂದ ಸ್ವಲ್ಪ ಮಂದಗತಿಯ ಒಂದು ಮನಸ್ಥಿತಿ ಅಂತಕ್ಕಂಥದ್ದು ಕಾಣಿಸುತ್ತೆ. ಕಾರಣ ಪಂಚಮದಲ್ಲಿರ್ತಕ್ಕಂಥ 3 ಗ್ರಹಗಳ ಒಂದು ಯೋಗ, ಇದರಲ್ಲಿ ಬುಧ ಮತ್ತು ಚಂದ್ರರಿದ್ದಾಗ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ತುಮುಲ, ದ್ವಂದ್ವ, ಬೇಸರ ಇತ್ಯಾದಿಗಳನ್ನೆಲ್ಲ ಸೂಚಿಸುತ್ತೆ. ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ತಕ್ಕ ಮಟ್ಟಿಗೆ ಅನ್ನೋದಕ್ಕಿಂತಲೂ ಉತ್ತಮವಾಗಿದೆ ಅಂತಲೇ ಹೇಳಬಹುದು. ಕಾರಣ ಏನು ಅಂತಂದರೆ, ಎಲ್ಲ ಬಾಧಾಸ್ಥಾನಗಳು ಶುದ್ಧವಾಗಿದೆ. ಉದಾಹರಣೆಗೆ 8 ಮತ್ತು 12ನೇ ರಾಶಿಗಳಾಗಿರ್ತಕ್ಕಂಥ ಮಕರ ಮತ್ತು ವೃಷಭ ರಾಶಿಗಳು, ಈ 2 ರಾಶಿಗಳು ಸಹ ಶುದ್ಧವಾಗಿದೆ. ಯಾವುದೇ ಗ್ರಹಗಳ ಬಾಧೆ ಇಲ್ಲ. ಜೊತೆಯಲ್ಲಿ ಆ ಗ್ರಹಗಳು, ಆ ಜಾಗದ ಅಥವಾ ಆ ಮನೆಯ ಗ್ರಹಗಳು ಅಂತೇನಿದ್ದಾರೆ ಅವರು ಕೂಡ ನಿಮ್ಮ ಮಿಥುನ ರಾಶಿಗೆ ಶುಭ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಗಣಪತಿ ಆರಾಧನೆಯೊಂದಿಗೆ ಇವತ್ತಿನ ದಿನವನ್ನು ಆರಂಭ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿರೋದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಉತ್ತಮವಾಗಿರ್ತಕ್ಕಂಥ ಒಂದು ದಿನ. ಈ ದಿವಸದಲ್ಲಿ ವಿಶೇಷವಾಗಿ ಶತ್ರುಬಾಧಾ ನಿವೃತ್ತಿಗೋಸ್ಕರವಾಗಿ ಯಾವ ಕೆಲಸಗಳನ್ನು ಬೇಕಾದರೂ ಮಾಡಿಕೊಳ್ಬಹುದು. ಕಾರಣ ನಿಮ್ಮ ರಾಶಿಗೆ ಸಂಬಂಧಪಟ್ಟಂತಹ ನಿಮ್ಮ ಶತ್ರು ಏನಿದ್ದಾನೆ ಅವನೇ ತೃತೀಯದಲ್ಲಿರ್ತಕ್ಕಂಥದ್ದು. ಉಚ್ಚ ಸ್ಥಿತಿಯಲ್ಲಿದ್ದರೂ ವಕ್ರ ಸ್ಥಿತಿಯಲ್ಲಿರೋದರಿಂದ ಸಾಕಷ್ಟು ನಿಮ್ಮ ಶತ್ರುಗಳ ಮೇಲೆ ಗೆಲ್ಲಲಿಕ್ಕೆ, ಶತ್ರುಗಳನ್ನು ಪರಾಜಯಗೊಳಿಸ್ಕೊಳ್ಳಿಕ್ಕೆ ತುಂಬ ಉತ್ತಮ. ಈ ದಿವಸಗಳಲ್ಲಿ ನೀವು ದೇವಿಯನ್ನು ಆರಾಧನೆ ಉಪಾಸನೆಗಳನ್ನು ಮಾಡಬೇಕು. ವೈಷ್ಣವಿ ರೂಪವನ್ನು ಆರಾಧನೆ ಮಾಡಿಕೊಳ್ಳಿ. ಇದರಿಂದಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ಅಂತರಂಗ ಮತ್ತು ಬಹಿರಂಗದ 2 ಶತ್ರುಗಳು ಕೂಡ ನಾಮಾವಿಶೇಷವಾಗ್ತಾರೆ. ಆಗ ನಿಮಗೆ ಸುಖವಾಗಿ ನೆಮ್ಮದಿಯಿಂದ ಬದುಕಲಿಕ್ಕೆ, ಜೀವನವನ್ನು ನಡೆಸಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ದೈವಿಕವಾಗಿರ್ತಕ್ಕಂಥ ಪ್ರತಿಯೊಂದು ಆರಾಧನೆ ಮಾಡುವಾಗಲೂ ಮನಸ್ಸಿನ ಒಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯಗ್ರತೆ ಇರಬಾರ್ದು. ಇನ್ನೊಬ್ಬರ ಮೇಲೆ ದ್ವೇಷವನ್ನು ಇಟ್ಕೊಂಡು ಅಥವಾ ಇನ್ನೊಬ್ಬ ಹಾಳಾಗೋಗಲಿ ಅನ್ನುವಂಥ ಭಾವನೆ ಇಟ್ಕೊಂಡು ಯಾವುದೇ ದೇವತಾ ಆರಾಧನೆಯನ್ನು ಮಾಡಿದರೂ ಕೂಡ ನಮಗೆ ಅದರಿಂದ ಅನುಕೂಲ ಅಂತಕ್ಕಂಥದ್ದು ಬರಲ್ಲ. ಯಾಕೆಂದರೆ ನಮ್ಮ ಒಳಗಡೆ ಇರತಕ್ಕಂತಹ ಕೋಪ ದೇವತಾ ಶಕ್ತಿಗಳು ಒಳಗಡೆ ಪ್ರವೇಶ ಮಾಡೋದಕ್ಕೆ ಅಡ್ಡಗೋಡೆಯಾಗಿ ನಿಂತಿರ್ತದೆ. ಅದು ಮೈಲಿಗೆ. ಹಾಗಾಗಿ ಎಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಅಲ್ಲಿ ದೇವತಾ ಶಕ್ತಿಯ ಪ್ರವೇಶ ಆಗೋದೇ ಇಲ್ಲ. ಹಾಗಾಗಿ ಪೂಜೆ ಪುನಸ್ಕಾರ, ಜಪ ತಪ, ಅನುಷ್ಠಾನ, ಹೋಮಾದಿಗಳನ್ನು ಮಾಡುವಾಗ ಸಿಟ್ಟು ಯಾರಾದರೂ ಮಾಡಿದರೆ ಸ್ನಾನ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ, ಮೈಲಿಗೆ ಆಗತ್ತೆ ಅಂತ. ಹಾಗಾಗಿ ಹೌದೌದು, ಸತ್ಯ. ಸಿಟ್ಟು ಆಯಿತು, ಕೋಪ ಬಂತು ಅಂದರೆ ಸ್ನಾನ ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ.
ಪೂಜಾದಿಗಳನ್ನು ಮಾಡ್ತಕ್ಕಂಥ ಸಂದರ್ಭ ಕಾರಣ ಅದು ಮೈಲಿಗೆ ಅಂತ ಹೇಳ್ತಾರೆ. ಅಯ್ಯೋ, ಬಹಳ ಮಂದಿ ಮಾತಾಡ್ತಾ ರೇಗ್ತಾನೆ ದೇವ್ರಿಗೆ ಕಡ್ಡಿ ಬೆಳಗ್ತಾ ಇರ್ತಾರೆ, ಆರತಿ ಮಾಡ್ತಾ ಇರ್ತಾರೆ, ಅಲ್ಲಿ ಏನೋ ಇದೆ ನೋಡಿ ಅಂತ. ಹಾಗೆ ಮಾಡೋ ಪೂಜೆಯೇ ಅಲ್ಲ. ನಾನು ನೋಡಿದ್ದೀನಿ ಓಂ ನಮಃ ಶಿವಾಯ ಓಂ ಏಯ್ ಹೂ ಓಂ ನಮಃ ಶಿವಾಯ ಓಂ ಯಾವನವನು ಓಂ ನಮಃ ಶಿವಾಯ ಓಂ ನೋಡಿದ್ದೇನೆ ಇಂಥದ್ನ ಬೇಕಷ್ಟು. ಹಾಗಾಗಿ ಇದೆಲ್ಲ ಖಂಡಿತವಾಗಲೂ ಒಳ್ಳೆಯದಲ್ಲ. ಪೂಜಾ ಪುನಸ್ಕಾರಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನೆ ಜನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಮಾಡ್ತಾ ಇರುವವರನ್ನು ಡಿಸ್ಟರ್ಬ್ ಮಾಡಿದರೂ ಅಷ್ಟೇ ಪಾಪ ಬರ್ತದೆ. ಹಾಗಾಗಿ ಯೋಚನೆ ಮಾಡಿ ಎಚ್ಚರಿಕೆಯಿಂದ ಆಚರಣೆ ಮಾಡಿ. ಶುಭವಾಗಲಿ. ಬಹಳ ವಿಶೇಷವಾದ ವಿಚಾರವನ್ನು ಕೂಡ ಹೇಳಿದ್ರು ಗುರುಗಳು. ದಿನ ಭವಿಷ್ಯದ ಈತನ್ ಮಧ್ಯೆ ಕೂಡ ಕೋಪ ಮಾಡ್ಕೊಳ್ಬಾರ್ದು, ಯಾವಾಗಲೂ ಕೋಪ ಮಾಡ್ಕೊಳ್ಬಾರ್ದು. ಅದರಲ್ಲೂ ವಿಶೇಷವಾಗಿ ಪೂಜೆ ಮಾಡುವಾಗಂತೂ ಕೋಪ ಮಾಡಿಕೊಂಡ್ರೆ ಮತ್ತೊಮ್ಮೆ ಸ್ನಾನ ಮಾಡಿಕೊಂಡು ಪೂಜೆಗೆ ಕೂರಬೇಕು, ಮತ್ತೆ ಪ್ರಾರಂಭದಿಂದ ಪೂಜೆ ಮಾಡಬೇಕಾಗತ್ತೆ ಅನ್ನೋ ಕಿವಿ ಮಾತನ್ನು ಹೇಳಿದ್ದಾರೆ ಗುರುಗಳೇ. ಹಿಂದೊಮ್ಮೆ ನೀವು ಹೇಳಿದ್ದು ನನಗೆ ನೆನಪಿದೆ, ಶೈಲಪುತ್ರಿ ಅಂದರೆ ಸತಿಯ ಪುನರ್ಜನ್ಮ ಅಂತ ತಾವು ಹೇಳಿದ್ರಿ. ಪರ್ವತರಾಜನ ಮಗಳು ಅಂತ. ಹೌದು, ದುರ್ಗೆಯ ಒಂದು ಅವತಾರ ಕೂಡ ಹೌದು. ಶೈಲಪುತ್ರಿಯ ದಿನ ಇವತ್ತು ನಾವು ನವರಾತ್ರಿಯ ಮೊದಲ ದಿನ ದುರ್ಗೆಯನ್ನು ಶೈಲಪುತ್ರಿಯನ್ನಾಗಿ ಆರಾಧಿಸ್ತೇವೆ. ಬಹುಶಃ ನವರಾತ್ರಿಗಳಂದು ಈ ಮೊದಲಿಗೆ ಗುರುಗಳೇ ಶೈಲಪುತ್ರಿಯ ಕುರಿತಾಗಿ ತಿಳಿಸ್ತಾ ಕ್ಷೇತ್ರದ ಬಗ್ಗೆ ಮಹಿಮೆಯ ಬಗ್ಗೆ ಹೇಳೋದ್ರ ಜೊತೆಗೆ ತಾವು ಇದನ್ನು ಹೇಳಬೇಕು. ಪ್ರತಿದಿನವೂ ಗುರುಗಳು ಈ ದಿನ ಯಾವ ಬಣ್ಣದ ಒಂದು ದಿರಿಸನ್ನ ಹಾಕೋಬೇಕು ಅಂತ ಕೂಡ ತಿಳಿಸ್ಲಿದ್ದಾರೆ. ಹೌದಲ್ಲ ಗುರುಗಳೇ? ಹೌದು, ನವರಾತ್ರಿ ಬಣ್ಣದ ಹಬ್ಬ ಇದು. ಈ ಹಬ್ಬದಲ್ಲಿ ಬಣ್ಣ ಅಂತಂದ್ರೆ ಎರಡು ವಿಚಾರ ಮರಿಬಾರ್ದು. ನಮ್ಮಲ್ಲಿ ಅನೇಕರು ಹೇಳೋದಿದೆಯಲ್ಲ, ಕೇಳಿರ್ಬೋದು, ನಾನೇನೋ ಅನ್ಕೊಂಡಿದ್ದೆ ಮಾರಾಯ, ಅವ್ನು ನಿಜವಾದ ಬಣ್ಣ ಬದಲಾಯಿತು, ಅವ್ನು ನಿಜವಾದ ಬಣ್ಣ ಗೊತ್ತಾಯಿತು ಅಂತ ಹೇಳ್ತಾರಲ್ಲ. ಇದು ಅಂತರಂಗದ ಬಣ್ಣ. ಅದು ಬಣ್ಣ ಅಂತಂದರೆ ಅವನ ಸ್ವಭಾವ ಅನ್ನೋ ಅರ್ಥ. ಹಾಗೆ ಈ 9 ದಿನಗಳು ಕೂಡ 9 ರೀತಿಯ ದೇವತಾ ಸ್ವರೂಪದ ಆರಾಧನೆ ಇದೆ. ನಮ್ಮ ಕರ್ನಾಟಕದಲ್ಲೇ ಇದರಲ್ಲಿ 3 ಕ್ರಮ ಇದೆ. ವಿಷ್ಣುಮಾಯ, ದೇವಜಾತ, ಮಹಿಷಮರ್ದಿನಿ, ದುರ್ಗಾ, ಈ ಥರದಲ್ಲಿ ಹೋಗ್ತಕ್ಕಂಥ ಒಂದು ಕ್ರಮ ಇದೆ. ಹಾಗೆ ಆರ್ಯ, ಕುಮಾರಿ, ಮಹಿಷಮರ್ದಿನಿ, ಆಮೇಲೆ ಲಲಿತಾ, ಶಾರದಾ, ಹೀಗೆ ಒಟ್ಟು 9 ರೂಪ ಬರುತ್ತಲ್ಲಿ. ಇದಲ್ಲದೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿರ್ತಕ್ಕಂಥ ಕ್ರಮ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಅಂತ. ಇದು 9 ದಿವಸಗಳಲ್ಲಿ 9 ರೂಪಗಳು. ಇದರಲ್ಲಿ ಮೊದಲನೇ ದಿನ ಇವತ್ತು ಏನು ಮಾಡೋಣ, ಶೈಲಪುತ್ರಿ ಬಗ್ಗೆ ತಿಳಿಸ್ಬಿಡೋಣ. ಹೌದು, ವಿಷಯ ತಿಳ್ಕೊಂಡಿರಲಿ. ಇದ್ರ ಜೊತೆಯಲ್ಲಿ ಇವತ್ತಿನಿಂದ ನಾನು ದೇವಿಯ ಮಹಾತ್ಮೆಯನ್ನು ಆರಂಭ ಮಾಡ್ತೀನಿ. ನಮ್ಮ ಸೆಗ್ಮೆಂಟ್ಗಳು ಹಿಂದೆ ಹೇಗಿತ್ತು, ಓಪನಿಂಗ್ ಸೆಗ್ಮೆಂಟ್ ಒಂದಾಯಿತು, ಆನಂತರ ಕ್ಷೇತ್ರ ದರ್ಶನ, ಅದಾದಮೇಲೆ ಆಚಾರ ವಿಚಾರ, ಅದಾದಮೇಲೆ ದೋಷ ಪರಿಹಾರ, ಅದಾದಮೇಲೆ ನೀವು ಪ್ರಶ್ನೆ ಕೇಳಿ, ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ, ಪ್ರಶ್ನೋತ್ತರ ವಿಭಾಗ ಇತ್ತಲ್ವಾ. ಇವತ್ತಿನಿಂದ ಈ ನವರಾತ್ರಿ ಪರ್ಯಂತರವಾಗಿ ಈ ಥರ ಭೇದಗಳನ್ನು ಮಾಡೋದು ಬೇಡ, ಸೆಗ್ಮೆಂಟ್ ಭೇದ ಅಂತ ಮಾಡೋದು ಬೇಡ. ಅಂದರೆ ಯಾಕಾಗಿ ಈ ಮಾತು ಹೇಳಿದೆ ಅಂದರೆ, ದೇವಿಯ ಮಹಾತ್ಮೆಯನ್ನು ಕೇಳೋಣ. ನಮ್ಮ ಜನರಿಗೆ ಅದೊಂದು ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥ ವಿಚಾರ. ಯಾಕೆ ಅನೇಕ ದೇಶಗಳಲ್ಲಿ ನಮ್ಮನ್ನು ಭಾರತೀಯರನ್ನು ವಿಶೇಷವಾಗಿ ಏನು ಹೇಳ್ತಾರೆ ಅಂದರೆ, ನಿಮ್ಗೆ ಒಂದು ದೇವರು ಎಲ್ಲಿದ್ದಾನೆ, ನೀವು 100 ದೇವರು, ನಿಮ್ಮ 100 ದೇವತೆಗಳು, 100 ದೇವರು, 100 ಆರಾಧನೆಗಳನ್ನು ಮಾಡ್ತೀರಿ. ಇಲ್ಲಪ್ಪ, ನಮಗೆ 100 ದೇವರುಗಳಿಲ್ಲ. ಈಗ ನಿಮ್ಮ ಮನೇಲಿ ಲೈಟು, ಫೋನು, ಫ್ಯಾನು, ಫ್ರಿಜ್ಜು ಎಲ್ಲ ಹೇಗೆ ಇಟ್ಕೊಂಡಿರ್ತೀರಲ್ಲ, ಎಲ್ಲದರೊಳಗೂ ಓಡಾಡ್ತಕ್ಕಂಥದ್ದು ಒಂದೇ ಎಲೆಕ್ಟ್ರಿಸಿಟಿ ಅಲ್ವಾ. ಹಾಗೆ ನಮ್ಮದು ಅಷ್ಟೇನೆಯ, ಎಲ್ಲದೂ ರೂಪಗಳು ಬೇರೆ ಅಷ್ಟೇ, ಬಿಟ್ಟರೆ ಆರಾಧನೆ ಮಾಡ್ತಕ್ಕಂಥ ಶಕ್ತಿ ಒಂದೇ. ಅದನ್ನು ವಿಶ್ವಶಕ್ತಿ ಅಂತ ಹೇಳಿ, ಪರಾಶಕ್ತಿ ಅಂತ ಹೇಳಿ, ಯೂನಿವರ್ಸಲ್ ಸೋಲ್ ಅಂತ ಹೇಳಿ, ಅಥವಾ ಪರಬ್ರಹ್ಮ ಸ್ವರೂಪ ಅಂತ ಹೇಳಿ, ಭಗವಂತ ಹೇಳಿ, ಈಶ್ವರ ಹೇಳಿ, ಏನು ಹೇಳಿದ್ರು ಅದು ಒಂದೇ ಶಕ್ತಿಯೇ. 1000 ಹೆಸರಿಂದ ಕರಿಬಹುದು. ಈಗ ವಿಷ್ಣು ಸಹಸ್ರನಾಮ ಅಂತಿದೆ, 1000 ಹೆಸರಿದೆ. ದೇವಿ ಸಹಸ್ರನಾಮ ಇದೆ, 1000 ಹೆಸರಿದೆ. ಹಾಗಂತ 1000ವಾದ ದೇವಿ, ಒಬ್ಬನೇ ವಿಷ್ಣು, ಒಬ್ಬಳೇ ದೇವಿ ಅಲ್ವಾ. ಹಾಗೆ ಅದೇ ರೀತಿಯಲ್ಲಿ ಈ ದೇವಿಯ ಮಹಾತ್ಮೆಯನ್ನು ಇವತ್ತು ಆರಂಭ ಮಾಡೋಣ. ಕರೆಕ್ಟಾಗಿ ಕೇಳಿಸ್ಕೊಂಬಿಡಿ. ಅದಾದ ನಂತರದಲ್ಲಿ ನಾನು ಶೈಲಪುತ್ರಿ ಆಚರಣೆ ಏನಿದೆ, ಈ ವ್ರತಾಚರಣೆಯನ್ನು ಮಾಡೋದಕ್ಕಿಂತ ಮುಂಚೆ ನವರಾತ್ರಿಯ ಆಚರಣೆ ಮಾಡ್ತಕ್ಕಂಥ ಆರಂಭಿಕ ಹಂತವನ್ನು ತಿಳ್ಕೊಳ್ಬೇಕು. ಅಂದರೆ ದೇವಿಯ ಮಹಾತ್ಮೆಯನ್ನು ತಿಳ್ಕೊಳ್ಬೇಕು. ಈ ದೇವಿಯ ಸ್ವರೂಪ ಅಂತಕ್ಕಂಥದ್ದು ಹೇಗೆ ಬಂತು, ಹೇಗೆ ಗೋಚಾರವಾಯಿತು ಅಂತಂದರೆ, ತಪಸ್ಸಿಗೆ ಕುಳಿತಿರ್ತಕ್ಕಂತಹ ಮಹರ್ಷಿಗಳು ಯಾವ ಒಂದು ಕಲ್ಪನೆಯನ್ನು ಇಟ್ಕೊಂಡು ಆರಾಧನೆ ಕೂತರು, ಈ ಪ್ರಕೃತಿಸ್ಥವಾಗಿರ್ತಕ್ಕಂಥ ಅಂದರೆ ಈ ಪ್ರಕೃತಿಯಲ್ಲಿರ್ತಕ್ಕಂಥ ದೇವತಾ ಚೈತನ್ಯವನ್ನು ಮಾತೃರೂಪ ಅಂತ ತಗೊಂಡ್ರು.
ಅದೇ ಬರ್ತಕ್ಕಂಥದ್ದು ದೇವಿಯ ಮಹಾತ್ಮೆಯಲ್ಲಿ 5ನೇ ಅಧ್ಯಾಯದಲ್ಲಿ ಸಪ್ತಶತಿ, ನಾವು ಚಂಡಿಕಾ ಹೋಮ ಅಂತ ಏನು ಮಾಡ್ತೀವಿ, ಇದರ 5ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಒಂದ್ಸರಿ ನಮಸ್ತಸ್ಯೈ ಅಂದ್ರೆ ಬರ್ತಿರ್ಲಿಲ್ವಾ? ನಮಸ್ತಸ್ಯೈ 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 ನಮೋ ನಮಃ. 3 ಥರದಲ್ಲಿ 3 ರೀತಿಯಲ್ಲಿ ನಮಸ್ತಸ್ಯೈ ಯಾಕೆ ಹೇಳಿದ್ರು ಅಂತಂದರೆ, ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲವೂ 3 ಮಯ. ಗುಣದಲ್ಲಿ 3, ಸತ್ವಗುಣ, ರಜೋಗುಣ, ತಮೋಗುಣ, 3 ಗುಣಗಳು. ಭೂಲೋಕ, ಭುವಲೋಕ, ಸ್ವರ್ಲೋಕ ಅಂತಕ್ಕಂಥ 3 ಲೋಕಗಳು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತಕ್ಕಂಥ 3 ರೀತಿಯಾಗಿರ್ತಕ್ಕಂಥ ಶಕ್ತಿಗಳು. ಸತ್ವ, ರಜಸ್ಸು, ತಮಸ್ಸು ಅಂತಕ್ಕಂಥ 3 ಗುಣಗಳು. ಹೀಗೆ ಎಲ್ಲ ಋಗ್ಯಜಸ್ಸಾಮ ಅನ್ನುವಂಥ 3 ವೇದಗಳು, ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂಥ 3 ರೂಪಗಳು. ಹೀಗೆ ಎಲ್ಲವೂ 3ರ ಮಯ. ಋಣಗಳು 3, ಈಶಣಗಳು 3. ಹೀಗೆ ಇದೆಲ್ಲ ವೇದಾಂತದ ವಿಚಾರ ಒಂದು ಸೈಡಲ್ಲಿ ಇಡೋಣ. ಆ ಕಾರಣಗಳಿಂದ ಈ 3ರಲ್ಲೂ ವ್ಯಾಪ್ತಳಾಗಿರ್ತಕ್ಕಂಥವಳವಳು. ಶರೀರಗಳು 3, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತೇಳಿ. ಹಾಗಾಗಿ ಈ 3ರಲ್ಲೂ ವ್ಯಾಪ್ತಳಾಗಿರ್ತಕ್ಕಂಥ ಅವಳಿಗೆ 3 ಬಾರಿ ನಮಸ್ಕಾರವನ್ನು ಹೇಳುತ್ತೆ. ತಸ್ಯೈ ನಮಃ, ತಸ್ಯೈ ನಮಃ, ತಸ್ಯೈ ನಮಃ. ತಸ್ಯೈ ಅಂದರೆ ಅವಳಿಗೆ ಅಂತ. ಹಾಗೆ ಈ ರೀತಿಯಾಗಿ ಯಾರು ತಪಸ್ಸಿ ಕೂತ್ರಲ್ಲ ಋಷಿಗಳು, ಅವರಿಗೆ ಅವಳು ಆ ರೂಪದಲ್ಲಿ ಕಾಣಿಸ್ಕೊಂಡ್ಳು ಅಂತ. ಇದರ ಮಧ್ಯದಲ್ಲಿ ಇವತ್ತು ಆರಂಭ ಮಾಡ್ತಾ ಇರ್ತಕ್ಕಂಥ ಒಂದು ಈ ದೇವಿಯ ಮಹಾತ್ಮೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವುದಾದರೂ ಜ್ಞಾತ್ವಾ ಕರ್ಮಾಣಿ ಕುರ್ವೀತ ನಚೈತ ನಿಷ್ಫಲಂ ಭವೇತ್. ಯಾವ ಕರ್ಮವನ್ನೇ ಮಾಡುವುದಾದರೂ ತಿಳ್ಕೊಂಡು ಮಾಡಬೇಕು. ನಮ್ಮಲ್ಲಿ ಅನೇಕರಿದ್ದಾರೆ, ದೇವರು ನಡೆಯುತ್ತೆ, ಅಡ್ಜಸ್ಟ್ ಆಗುತ್ತೆ, ನಡೆದೋಗುತ್ತೆ, ಬಿಡಿ ಹೀಗೆ ಅಂದ್ಕೊಳ್ತಕ್ಕಂಥದ್ದು. ಇವೆಲ್ಲ ಸರಿಯಲ್ಲ. ತಿಳುವಳಿಕೆ ಇಲ್ಲದೆ ಮಾಡಿದರೆ ನಿಮಗೆ ಅದ್ರ ಮೇಲೆ ಶ್ರದ್ಧೆ ಬರಲ್ಲ. ಏನು ಮಾಡಬೇಕು ಅಷ್ಟೇ. ಹಾಗಾದರೆ ಯಾವುದೇ ಉಪಯೋಗ ಇಲ್ಲ. ಹಾಗಾಗಿ ತಿಳ್ಕೊಳ್ಬೇಕು. ಮುಖ್ಯವಾಗಿ ಯಾವ ರೀತಿಯಲ್ಲಿ ಅಂದರೆ, ಈ ವಿಶ್ವವನ್ನು ನಿಯಂತ್ರಣ ಮಾಡುವ, ಸೃಷ್ಟಿ ಮಾಡುವ, ನಿಯಂತ್ರಣ ಮಾಡುವ, ಮೈಂಟೈನ್ ಅಥವಾ ಪಾಲನೆ ಮಾಡುವ ಮತ್ತು ಕೊನೆಯಲ್ಲಿ ಇದರ ವ್ಯವಸ್ಥೆ ಅಂತಕ್ಕಂಥದ್ದು ಮುಕ್ತಾಯದ ಹಂತಕ್ಕೆ ಬಂದಾಗ, ವ್ಯಾಲಿಡಿಟಿ ಕ್ಲೋಸ್ ಆಗುವ ಹಂತಕ್ಕೆ ಬಂದಾಗ ಸಂಹಾರವನ್ನು ಮಾಡ್ತಕ್ಕಂಥದ್ದು ಒಂದೇ ಶಕ್ತಿ. ಆ ಶಕ್ತಿಯ ಆರಾಧನೆಯನ್ನು ಒಂದೊಂದು ಕ್ರಮದಲ್ಲಿದೆ. ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು ಅಂತೇಳಿ. ಇದರಲ್ಲಿ ಈ ಕಾಲದಲ್ಲಿ ಶರನ್ನವರಾತ್ರಿಯಲ್ಲಿ ಮಾಡ್ತಕ್ಕಂಥ ದೇವಿಯ ಆರಾಧನೆ ವಿಶೇಷತೆ ಏನು ಅಂತಂದರೆ, ಈಗ ಭೂಮಿಯಲ್ಲಿ ಚೆನ್ನಾಗಿ ಮಳೆಯಾಗಿರ್ತಕ್ಕಂಥ ಒಂದು ಕಾಲ, ಸುಭಿಕ್ಷವಾಗಿರ್ತದೆ. ಎಲ್ಲ ಕಡೆಯಲ್ಲೂ ಸಹ ಪೈರು ಹಚ್ಚ ಹಸಿರಾಗಿರ್ತದೆ, ದಳನಳಿಸ್ತಾ ಇರ್ತದೆ. ಹಾಗಾಗಿ ಈ ಒಂದು ಕಾಲವನ್ನು ಪೂರ್ಣವಾಗಿರ್ತಕ್ಕಂಥ ರೀತಿಯ ಸಸ್ಯಶ್ಯಾಮಲಿಯಾಗಿರ್ತಕ್ಕಂಥ ಭೂದೇವಿಯ ಪ್ರಕೃತಿ ರೂಪದಲ್ಲಿ ಆರಾಧನೆ ಮಾಡ್ತಕ್ಕಂಥ ಒಂದು ಕ್ರಮ. ಕೆಲವು ನಿಷೇಧಗಳು, ಕೆಲವು ವಿಧಿಗಳಿದೆ. ಆರಂಭದ ಹಂತದಲ್ಲಿ ಇವತ್ತೇನು ಮಾಡಬೇಕು? ಮೊದಲನೇದಾಗಿ ಘಟಸ್ಥಾಪನೆಯನ್ನು ಮಾಡಬೇಕು. ಅಲ್ಲಿಂದ ಆರಂಭ. ಘಟ ಅಂದರೆ ಕುಂಭ, ಕಲಶ ಅಂತ ಹೇಳ್ತೀವಲ್ಲ, ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಏನು ಮಾಡಬೇಕು ಅಲ್ಲಿಂದ ಹೇಳ್ತಾ ಹೋಗ್ತೀನಿ, ತಿಳ್ಕೊಂಬಿಡಿ. ಆ ನಂತರದಲ್ಲಿ ಮಹಾತ್ಮೆಗೂ ಬರುತ್ತೆ. ಗುರುಗಳೇ, ನೀವು ಹೇಳ್ತಾ ಇದ್ರಿ ಘಟಸ್ಥಾಪನ ಆಗಬೇಕು ಮೊದಲಿಗೆ ಅಂತ. ಬಹುಶಃ ಹಂತ ಹಂತವಾಗಿ ಪೂಜೆಗೆ ಏನೆಲ್ಲ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಮತ್ತು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು, ಯಾವ ಸಮಯಕ್ಕೆ ಪೂಜೆಯನ್ನು ಮಾಡಬೇಕು ಮತ್ತು ಯಾವ ದೇವಿಯನ್ನು ನಾವು ಆರಾಧಿಸುವಂಥ ಬಗೆ ಹೇಗೆ ಎಲ್ಲವನ್ನ ಹೇಳಲಿದ್ದೀರಾ ಅಲ್ವಾ? ಹೌದು. ಇಲ್ಲಿ ಮುಖ್ಯವಾಗಿ ಘಟಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಕೆಲವಷ್ಟು ವಿಧಿ ಮತ್ತು ಕೆಲವಷ್ಟು ನಿಷೇಧಗಳನ್ನು ನೋಡಬೇಕು. ವಿಧಿ ಅಂದರೆ ಮಾಡಬೇಕಾದ್ದು, ಡೂಸ್. ನಿಷೇಧ ಅಂದರೆ ಮಾಡಬಾರದ್ದು, ಡು ನಾಟ್ಸ್. ಇದನ್ನು ಮೊದಲು ಹೇಳ್ತೀನಿ. ವಿಧಿಯಲ್ಲಿ ನವರಾತ್ರಿಯಲ್ಲಿ ಏನು ಹೇಳ್ತದೆ ಅಂತಂದರೆ, ಇದು ಹಿಂದಿನ ದಿನ, ನೆನ್ನೆ ದಿನ ಏನಿದೆಯಲ್ಲ, ಇದನ್ನು ಮಹಾಲಯ ಅಮಾವಾಸ್ಯೆ ಅಂತ ಕರಿತೇವೆ. ಗೊತ್ತಿದೆ ನಿಮಗೆಲ್ಲ, ಪಿತೃಪಕ್ಷದ ಕೊನೆಯ ದಿನ. ಮಹಾಲಯ ಅಂತಂದ್ರೇನು? ಪ್ರಳಯ ಅಂತ ಅರ್ಥ. ಅಂದರೆ ಹಿಂದಿನ ಸೃಷ್ಟಿ ಏನಿತ್ತಲ್ಲ, ಆ ಸೃಷ್ಟಿ ಪ್ರಳಯವಾದ ದಿನ. ಅದಾದ ನಂತರದಲ್ಲಿ ಆರಂಭವಾಗ್ತಕ್ಕಂಥ ಈ ಒಂದು ಏನಿದೆ, ಇದು ಸೃಷ್ಟಿಯ ಆರಂಭ ಅಂಥೇಳಿ. ಇವತ್ತಿನಿಂದ ಸೃಷ್ಟಿ ಆರಂಭವಾಯಿತು, ಬ್ರಹ್ಮಾಂಡದ ಉತ್ಪತ್ತಿ ಆಯಿತು, ಬೀಜೋತ್ಪತ್ತಿ ಆಯಿತು ಅನ್ನುವಂಥದ್ದನ್ನು ಹೇಳುತ್ತೆ. ಹಾಗಾಗಿ ಈ ಒಂದು ಕಾಲದಲ್ಲಿ, ಈ ನವರಾತ್ರಿಯ ಸಂದರ್ಭದಲ್ಲಿ 10 ದಿನಗಳ ಪರ್ಯಂತರವಾಗಿ ಏನು ಮಾಡಬೇಕು ಅಂತಂದರೆ, ಬೇಳೆಕಾಳುಗಳನ್ನು ತಿನ್ನಬಾರ್ದು. ಮೊಳಕೆ ಬರ್ತಕ್ಕಂತಹ ಯಾವುದೇ ಕಾಳುಗಳನ್ನು ತಿನ್ನಬಾರ್ದು ಅಂತಕ್ಕಂಥದ್ದು ನಿಷೇಧ. ಇದು ವಿಧಿ ಏನು ಅಂತಂದರೆ, ಈ 9 ದಿನಗಳ ಪರ್ಯಂತರವಾಗಿ ನೀವು ವ್ರತವಾಗಿ ಆಚರಣೆ ಮಾಡೋದಾದರೆ ಇದಕ್ಕೆ ಒಂದೊಂದು ದಿವಸಕ್ಕೆ ಒಂದೊಂದು ಬಣ್ಣ ಇದೆ. ಮೊದಲನೇ ದಿವಸ ಇವತ್ತು ಹಳದಿ ಬಣ್ಣ, ವಿಶೇಷವಾಗಿ ಬಟ್ಟೆಗಳು, ಹೂವುಗಳು,
ಆರಾಧನೆ ಮಾಡ್ತಕ್ಕಂಥ ದ್ರವ್ಯಗಳು ಅಥವಾ ನೀವು ಮಾಡ್ತಕ್ಕಂಥ ಅನ್ನದ ವಸ್ತುಗಳೇನಿದೆ ಅದಕ್ಕೆ ಅರಿಶಿನವನ್ನು ಹಾಕ್ತಕ್ಕಂಥದ್ದು, ಹೆಸರುಬೇಳೆಯನ್ನು ಬಳಸ್ತಕ್ಕಂಥದ್ದು ಇತ್ಯಾದಿಗಳು. ಇವೆಲ್ಲ ಕೂಡ ವಿಧಿಗಳು. ನಿಷೇಧಗಳು ಯಾವ್ಯಾವುದು ಹೇಳಿದ್ನಲ್ಲ, ಮೊಳಕೆ ಬರ್ತಕ್ಕಂಥ ಕಾಳುಗಳನ್ನು ತಿನ್ನೋ ಹಾಗಿಲ್ಲ. ಇನ್ನೂ ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ ಬೇಯಿಸಿದ ವಸ್ತುಗಳನ್ನು ತಿನ್ನೋ ಹಾಗಿಲ್ಲ, ಮಾತಾಡೋ ಹಾಗಿಲ್ಲ, ಮೌನವಾಗಿರಬೇಕು, ಹೆಚ್ಚು ಮಲಗುವಂತಿಲ್ಲ, ಸಾಧ್ಯವಾದಷ್ಟು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, 100ಕ್ಕೆ 99 ಭಾಗವಾದರೂ ಪ್ರಯತ್ನ ಮಾಡಲೇಬೇಕು. ಇದರ ಜೊತೆಯಲ್ಲಿ ನೀವು ಯಾವ ಕ್ರಮವನ್ನು ಅನುಷ್ಠಾನ ಮಾಡ್ತೀರಿ, ನೀವು ಬೆಳಗಿನ ಹೊತ್ತು ಹಗಲು ಹೊತ್ತು ದೇವಿಯನ್ನು ಆರಾಧನೆ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಆರಾಧನೆ ಮಾಡ್ಲಿಕ್ಕೆ ತೊಂದರೆ ಇಲ್ಲ. ಇಲ್ಲ, ನಾನು ರಾತ್ರಿ ಹೊತ್ತು ಅನುಷ್ಠಾನ ಮಾಡೋ ಕ್ರಮದಲ್ಲಿ ಇರ್ತೇನೆ ಅಂತಂದರೆ ಈ ನವರಾತ್ರಿ ಶರನ್ನವರಾತ್ರಿ ಸಂದರ್ಭದಲ್ಲಿ ರಾತ್ರಿಯ ಹೊತ್ತು ಪ್ರಕೃತಿಯಲ್ಲಿರ್ತಕ್ಕಂಥ ಚೈತನ್ಯಗಳು ಹೆಚ್ಚು ಆಕ್ಟಿವ್ ಆಗಿರ್ತವೆ, ಹೆಚ್ಚು ಜಾಗೃತವಾಗಿರ್ತವೆ. ಹಾಗಾಗಿ ನವರಾತ್ರಿ ಅಂತ ಕರೆಯೋದಿದ. ಈ ಸಂದರ್ಭದಲ್ಲಿ ರಾತ್ರಿಯ ಹೊತ್ತು ದೇವಿಯ ಅನುಷ್ಠಾನವನ್ನು ಮಾಡಿದರೆ, ಅದರಲ್ಲೂ ಸಹ ಮಂತ್ರವನ್ನು, ಸ್ತೋತ್ರವನ್ನು, ಲಲಿತಾ ಸಹಸ್ರನಾಮವನ್ನು ಎಲ್ಲ ನೀವು ಕರೆಕ್ಟಾಗಿ ಅನುಷ್ಠಾನ ಮಾಡ್ತಾ ಬಂದರೆ ತುಂಬ ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಿಮ್ಮೊಳಗಡೆಗೆ ಪ್ರವೇಶ ಮಾಡುತ್ತೆ. ಗಂಡಸರಾದರೆ ಹೆಣ್ಣು ಮಕ್ಕಳನ್ನು ನಿತ್ಯ ಒಂದು ಹೆಣ್ಣು ಮಗಳನ್ನು ಪೂಜೆ ಮಾಡಬೇಕು. ವಯಸ್ಸಿನ ಸಂಬಂಧ ಇಲ್ಲ. ಮತ್ತು ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಹೆಣ್ಣು ತಾಯಿಯೇ, ಮಾತೃರೂಪವೇ. ಅದಕ್ಕಾಗಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, ನಾವು ಮನುಸ್ಮೃತಿಯನ್ನು ಅಷ್ಟೆಲ್ಲ ಹೀಯಾಳಿಸ್ತೇವಲ್ಲ, ಅದೇ ಮನುಸ್ಮೃತಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತೇಳಿ. ಹೆಣ್ಣಿನ ಪೂಜೆ ನಡೀತಕ್ಕಂತಹ ಸ್ಥಳದಲ್ಲಿ ದೇವತೆಗಳು ಸಂತೋಷವನ್ನು ಹೊಂದುತ್ತಾರೆ ಅಂತ ಅದರ ಅರ್ಥ. ಹಾಗಾಗಿ ಹೆಣ್ಣು ಮಕ್ಕಳನ್ನು ಪೂಜಿಸಬೇಕು. ಹೆಂಡತಿಯನ್ನು ಕೂಡ ಈ ಸಂದರ್ಭದಲ್ಲಿ ಪೂಜಿಸಬಹುದು ಖಂಡಿತವಾಗಲು. ಆ ಭಾವನೆ, ಪೂಜ್ಯ ಭಾವನೆ ನಮ್ಮಲ್ಲಿ ಇದ್ದರೆ ಅಥವಾ ಇಟ್ಟುಕೊಳ್ಳಬೇಕು ಅಂತ ಅದರ ಅರ್ಥ. ಹಾಗಾಗಿ ಮೊದಲನೇ ದಿವಸ ಎಲ್ಲ ಹಳದಿ ಬಣ್ಣದ ವಸ್ತು ದ್ರವ್ಯ ಎಲ್ಲವೂ ಕೂಡ ಹೇಳಿದ್ನಲ್ಲ, ಆದಷ್ಟು ಹಾಗಂತ ಬೇರೆ ಬಣ್ಣ ಕೂಡ್ದ ಗುರುಗಳೇ. ಎಲ್ಲ ಕಡೆ ಎಲ್ಲಿಂದ ಹಳದಿ ತರೋದು? ನಾವು ಪತ್ರೆಗಳು ತರಬೇಕು ಅಂದ್ರೆ ಯಾವ ಪತ್ರೆ ಹಳದಿ ಇರುತ್ತೆ? ಎಲ್ಲ ಹಸಿರು ತಾನೇ ಇರೋದು. ಖಂಡಿತವಾಗಲೂ ಪ್ರಧಾನವಾದ ಬಣ್ಣ ಹಳದಿಯೇ ಹೊರತು ಬೇರೆ ಬಣ್ಣದ ಬೇರೆ ವಸ್ತುಗಳನ್ನು ಬಳಸಬಾರದು ಅಂತ ಇಲ್ಲ. ಇದು ಮೊದಲು ನೆನ್ಪಿಟ್ಕೊಳ್ಬೇಕು. ನೈವೇದ್ಯಕ್ಕೆ ಸಂಬಂಧಪಟ್ಟು ಎಲ್ಲ ಹಾಲಿನಿಂದ ಮಾಡಿರ್ತಕ್ಕಂಥದ್ದು ಅಥವಾ ತುಪ್ಪದಿಂದ ಮಾಡಿರ್ತಕ್ಕಂಥ ಮಧುರವಾಗಿರ್ತಕ್ಕಂಥ ದ್ರವ್ಯಗಳನ್ನು ನೈವೇದ್ಯವಾಗಿ ಮಾಡಬೇಕು. ಮತ್ತು ಅನೇಕರು ಏನು ಮಾಡ್ತಾರೆ ಅಂತಂದರೆ, ದೇವರ ನೈವೇದ್ಯಕ್ಕೆ ಉಪ್ಪು ಹಾಕಿದ್ದು ನೈವೇದ್ಯ ಮಾಡಬಾರ್ದು ಅಂಥೇಳಿ ಉಪ್ಪು ಹಾಕಿದರೆ ನೈವೇದ್ಯ ಮಾಡ್ತೀರಿ. ಅನೇಕರು ಮಾಡೋರು ಇದ್ದಾರೆ. ಆದರೆ ಹಾಗೆ ಮಾಡಬಾರ್ದು, ನೆನ್ಪಿಟ್ಕೊಳ್ಳಿ. ಕೆಲವ್ರು ಹೇಳ್ತಾ ಇರೋದು ರಸತ್ಯಾಗ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಲ್ಲ. ಹಾಗಲ್ಲ. ದೇವರಿಗೆ ಸಮರ್ಪಣೆ ಮಾಡಿ ಆನಂತರ ನೀವು ತಿಂತೀರಿ. ದೇವರಿಗೆ ನೈವೇದ್ಯ ಮಾಡುವಾಗ ಉಪ್ಪು ಹಾಕೋದಲ್ಲ, ನಾವು ತಿನ್ನುವಾಗ ಉಪ್ಪು ಹಾಕೋದು ಇತ್ಯಾದಿಗಳೆಲ್ಲ ಕೆಲವರು ಮಾಡೋರು ಇರ್ತಾರೆ. ಆ ಥರ ಮಾಡಬಾರ್ದು ಯಾವ ಕಾರಣಕ್ಕೂ. ನಾವು ಏನನ್ನು ತಿನ್ನುತ್ತೇವೋ ಅದನ್ನೇ ದೇವರಿಗೆ ಸಮರ್ಪಣೆ ಮಾಡಿ ನಾವು ತಿನ್ನಬೇಕು. ಅದನ್ನು ಆಮೇಲೆ ಬದಲಾವಣೆ ಮಾಡ್ಕೊಂಡು ತಿನ್ನೋದಾದ್ರೆ ಮೊದಲು ನೈವೇದ್ಯಕ್ಕೆ ರೆಡಿ ಮಾಡಿ ಇಟ್ಕೊಳ್ಬೇಕು. ಅದಿಲ್ಲ ಅಂದರೆ ತಪ್ಪಾಗತ್ತೆ. ತಾರತಮ್ಯ ಭಾವನೆ, ದೇವರಿಗೆ ಒಪ್ಸೋದೊಂದು ನಾವು ತಿನ್ನೋದೊಂದು ತಾರತಮ್ಯ ಮಾಡಿದಾಗ ಆಗುತ್ತೆ. ಡಿಸ್ಕ್ರಿಮಿನೇಷನ್. ಯಾವಾಗ ನಾವು ತಾರತಮ್ಯವನ್ನು ಮಾಡ್ತೇವೆ, ದೇವತಾ ಶಕ್ತಿಗಳು ನಮ್ಮಲ್ಲಿ ಬರೋದಿಲ್ಲ, ತಾದಾತ್ಮ್ಯತೆ ಇರಬೇಕು. ಹಾಗಾಗಿ ಒಂದೇ ಭಾವನೆಯಿಂದ ಅರ್ಚನೆ ಆರಾಧನೆಗಳೆಲ್ಲವೂ ಕೂಡ ನೀಟಾಗಿ ನಡಿಬೇಕು. ಆಯ್ತಲ್ಲ. ಘಟಸ್ಥಾಪನೆ ವಿಚಾರ ಹೇಳಿದ್ದೆ. ಘಟಸ್ಥಾಪನೆ ಮಾಡುವಂಥ ಕ್ರಮವನ್ನು ಹೇಳ್ಕೊಡ್ತೀನಿ. ಈಗ ಒಂದು ಶುದ್ಧವಾದ ಜಾಗವನ್ನು ಮೊದಲು ಆಯ್ಕೆ ಮಾಡ್ಕೊಳ್ಳಿ. ಅದು ಯಾವ ಕಾರಣಕ್ಕೂ 10 ದಿವಸ ಅಲ್ಲಿಂದ ಕದಲಿಸುವಂಥ ವ್ಯವಸ್ಥೆ ಇರಬಾರ್ದು. ಆದಷ್ಟು ಪೂರ್ವಾಭಿಮುಖವಾಗಿ ದೇವರನ್ನು ಇಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ನೀವು ಪಶ್ಚಿಮಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕೂತು ಆರಾಧನೆ ಮಾಡ್ತಕ್ಕಂಥ ರೀತಿಯಲ್ಲಿ ಇಟ್ಕೊಳ್ಳಿ. ಪಶ್ಚಿಮಾಭಿಮುಖವಾಗಿ ಆಚಮನಾದಿಗಳನ್ನು ಮಾಡುವಂತೆ ಇಲ್ಲ. ಹಾಗಾಗಿ ಆಚಮನವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಆಚಮನವನ್ನು ಮಾಡಬೇಕು. ಆಚಮನ ಅಂದರೆ ಕೈಗೆ ನೀರನ್ನು ಹಾಕ್ಕೊಂಡು 1 ಚಮಚ ನೀರು ಹಾಕಿ 3 ಸಾರಿ 1 2 3 ಈ ರೀತಿಯಾಗಿ ಕುಡಿಯುವಂಥ ಒಂದು ಕ್ರಮ. ಇದಕ್ಕೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ದೇಹ ಬುದ್ಧಿ ಮನಸ್ಸುಗಳನ್ನು ಶುದ್ಧ ಮಾಡ್ತಕ್ಕಂಥ ಪ್ರಕ್ರಿಯೆ ಅಂತ ಹೇಳುತ್ತೆ. ಹಾಗಾಗಿ ಆಚಮನವನ್ನು ಮಾಡಿಕೊಂಡು ಪೂಜೆ ಆರಂಭ ಮಾಡ್ತಕ್ಕಂಥ ವಿಧಿ. ಹಾಗಾಗಿ ಇದಕ್ಕಿಂತ ಮೊದಲು ಏನು ಮಾಡಬೇಕು, ಶುದ್ಧವಾಗಿರ್ತಕ್ಕಂಥ ಒಂದು ಪ್ರದೇಶವನ್ನು ಪಂಚಗವ್ಯ, ಗೋಮೂತ್ರ, ಸಗಣಿ ಇತ್ಯಾದಿಗಳಿಂದ ಶುದ್ಧ ಮಾಡಿ ಒರೆಸಿ ಸ್ವಚ್ಛ ಮಾಡಿ ಇಟ್ಕೊಳ್ಳಿ. ನಿಮಗೆ 10 ದಿವಸ ಅಲ್ಲಿಂದ ಕದಲಿಸದೇ ಇರತಕ್ಕಂಥ ವ್ಯವಸ್ಥೆ ಇರುವಂಥ ಜಾಗವನ್ನು ಮೊದಲು ನಿರ್ಧಾರ ಮಾಡಿಕೊಳ್ಳಿ. ಆನಂತರದಲ್ಲಿ ಅಲ್ಲಿ ರಂಗವಲ್ಲಿಗಳಿಂದ ಅಲಂಕಾರ ಮಾಡ್ಕೊಳ್ಬೇಕು. ನಿಮಗೆ ಬೇಕಾದ ಡಿಸೈನ್ನಲ್ಲಿ ಬೇಕಾದ ಬಣ್ಣ ಗಿಣ್ಣ ಎಲ್ಲ ಹಾಕಿ ಸೂಪರ್ ಮಾಡ್ಕೊಳ್ತೀನಿ ನಾನು, ಖಂಡಿತ ಮಾಡ್ಕೊಳ್ಳಿ. ಅಂದರೆ ಪೀಠವನ್ನು ಇಡೋದಕ್ಕಿಂತ ಮುಂಚೆ ಕೆಳಗಡೆ ರಂಗೋಲಿಯನ್ನು ಹಾಕೋಬೇಕು.
ಅದಾದ ನಂತರದಲ್ಲಿ ಪೀಠವೋ ಮಂಟಪವೋ ಟೀಪಾಯಿ ಇಡ್ತಿರೋ, ಮಣೆ ಇಡ್ತಿರೋ, ಮಂದಾಸನ ಇಡ್ತಿರೋ, ನಿಮ್ಮ ಸಾಮರ್ಥ್ಯ. ಅದನ್ನು ತಳಿರು, ತೋರಣ, ಬಾಳೆಗಿಡ ಇತ್ಯಾದಿಗಳನ್ನು ಚಂದ ಮಾಡಿ ಅಲಂಕಾರ ಮಾಡ್ಕೊಳ್ಳಿ. ಅದರ ಮೇಲೆ 2 ಕುಡಿ ಬಾಳೆ ಎಲೆಗಳನ್ನು ಹಾಕಿ, ಅದರ ಮೇಲೆ ಅಕ್ಕಿಯನ್ನು ಹಾಕಿ, ಅದರ ಮೇಲೆ ಬೇಕಾದರೆ ಬಟ್ಟೆಯನ್ನು ಹಾಸ್ಕೊಳ್ಬಹುದು. ಕೆಂಪು ಬಟ್ಟೆಗೆ ಹೆಚ್ಚು ಪ್ರಾಶಸ್ತ್ಯ ದೇವಿ ಆರಾಧನೆಯಲ್ಲಿ, ಅಥವಾ ಹಳದಿ ಹಸಿರು ಕೂಡ ಹಾಕಬಹುದು. ಆದಷ್ಟು ಬೇರೆ ಬಣ್ಣಗಳನ್ನು ಅವಾಯ್ಡ್ ಮಾಡಿ. ಇದಾದ ನಂತರದಲ್ಲಿ ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹಾಕ್ತೀರಿ. ಅಕ್ಕಿಯ ಮೇಲೆ ಕುಂಭವನ್ನು ಇಡಬೇಕು. ಕುಂಭ ಕೆಲವರು ಮಧ್ಯೆ ಇಷ್ಟೇ ದೊಡ್ಡದು, ನಮ್ಮ ಹತ್ರ ಇಲ್ಲ ಸ್ವಾಮಿ, ದೊಡ್ಡದಿಲ್ಲ, ಚಿಕ್ಕದಿಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತೆಲ್ಲ ಹೇಳ್ತೀರಿ. ವರ್ಷದಲ್ಲಿ 1 ದಿವಸದ ಹಬ್ಬ ಆಚರಣೆ ಮಾಡಲಿಕ್ಕೆ ನಾನು ಸ್ಟೀಲ್ ಒಂದು ಬೇಡ ಅಂತ ಹೇಳ್ತೀನಿ. ಹಿತ್ತಾಳೆ, ತಾಮ್ರ, ಬೆಳ್ಳಿ, ಭಗವಂತ ಸಾಮರ್ಥ್ಯ ಕೊಟ್ಟಿದ್ದು ಬಂಗಾರದ್ದೇ ಇಡಿ, ಸಂತೋಷ. ಸ್ಟೀಲ್ ಬೇಡ ಅಂತ ಹೇಳ್ತೀವಿ. ಅದು ಮಿಶ್ರ ಲೋಹ. ಅದನ್ನು ಅಯಸ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅಯಸ ವರ್ಜ್ಯ, ರಾಕ್ಷಸ ಲೋಹ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಸ್ಟೀಲ್ ಪಾತ್ರೆಗಳಲ್ಲಿ ವಾಸ್ತವಾಂಶ ಅಡುಗೆ ಮಾಡಿ ಊಟ ಕೂಡ ಮಾಡಬಾರ್ದು, ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅದು. ಬಟ್ ಇವತ್ತೆಲ್ಲ ಪೊಳ ಹೊಳಿತಾ ಇರುತ್ತೆ, ಡೆಕೋರೇಟಿವ್ ಆಗಿರುತ್ತಲ್ಲ, ಹಾಗಾಗಿ ಅದು ಹೆಚ್ಚು ಪ್ರಚಾರಕ್ಕೆ ಬಂದಿದೆ. ವಾಸ್ತವಾಂಶ ಡಾಕ್ಟ್ರುಗಳು ಕೂಡ ಹೇಳೋ ಪ್ರಕಾರವಾಗಿ ಸ್ಟೀಲ್ ಪಾತ್ರೆಯಲ್ಲಿ ಬೇಯಿಸಿದಂಥ ಆಹಾರಗಳು ತಿನ್ನೋದಕ್ಕೆ ಅಷ್ಟು ಯೋಗ್ಯ ಅಲ್ಲ ಅಂತ ಹೇಳುತ್ತೆ, ವಿಜ್ಞಾನವೂ ಹೇಳುತ್ತೆ. ಬಟ್ ಇವತ್ತು ಜೀವನ ಹಾಗೆ ಬಂದಿದೆ, ಏನು ಮಾಡೋಕ್ಕಾಗಲ್ಲ. ಆದರೆ ನೋಡ್ಕೊಳ್ಳಿ, ನಿಮ್ಮ ಅನುಕೂಲ. ಕನಿಷ್ಠ 800 ml ಆದರೂ ಅದಕ್ಕೆ ನೀರು ಹಿಡಿಬೇಕು. 3/4 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ. ಅದಕ್ಕಿಂತಲೂ ದೊಡ್ಡದು ಇಡ್ತೇನೆ ನಾನು, 5 ಲೀಟ್ರ್ ಹಿಡಿಯೋಷ್ಟು ದೊಡ್ಡ ಬಿಂದಿಗೆಯನ್ನು ಕೂಡ ನೀವು ಇಟ್ಕೊಳ್ಳಿ, ಏನೂ ತಪ್ಪಿಲ್ಲ. ಆದರೆ ಅದನ್ನು ಪ್ರದಕ್ಷಿಣಾಕಾರವಾಗಿ 64 ಸುತ್ತು ಅದಕ್ಕೆ ದಾರವನ್ನು ಸುತ್ತಬೇಕು. ಅದಕ್ಕೆ ಚಿಕ್ಕದು ಬೇಡ ಅಂತ. 64 ಸುತ್ತು ದಾರ ಸುತ್ತುವಷ್ಟು ದೊಡ್ಡದಿರಬೇಕು. 64 ಸುತ್ತು ಹೇಗೆ ಸುತ್ತೋದು ಸ್ವಾಮಿ ಅಂತಂದರೆ, ಅದನ್ನು ಸುತ್ತುವ ಶೈಲಿ ಹೇಗಿರುತ್ತೆ ಅಂತಂದರೆ, ಆ ದಾರದ ಮಧ್ಯದಲ್ಲಿರ್ತಕ್ಕಂಥ ಗ್ಯಾಪ್ಗಳು ಡೈಮಂಡು ಅಥವಾ ತ್ರಿಕೋಣ ಅಥವಾ ಚತುಷ್ಕೋಣದ ಹಾಗೆ ಗ್ಯಾಪ್ ಬಿಡೋ ರೀತಿಯಲ್ಲಿ ಸುತ್ತಬೇಕು. ಅದನ್ನು ಸುತ್ತೋದು ಬಹಳ ಅದೊಂದು ನಾಜೂಕಾಗಿರ್ತಕ್ಕಂಥ ಕೆಲಸ. ಯಾರಾದರೂ ಪುರೋಹಿತರನ್ನು ಚೆನ್ನಾಗಿ ಗೊತ್ತಿರೋರನ್ನು ಅದನ್ನು ಸುತ್ತಿಸೋದಕ್ಕೆ ಅವ್ರಿಗೊಂದು ವ್ಯವಸ್ಥೆ ಹೇಳಿಕೊಂಡ್ರೆ ಪಾಪ ರೆಡಿ ಮಾಡಿಕೊಡ್ತಾರೆ ಪುರೋಹಿತರು. ಈ ರೀತಿಯಾಗಿ ಮೊದಲು ಕಲಶವನ್ನು ರೆಡಿ ಮಾಡಿಕೊಡಿ. ಅದರ ಒಳಗಡೆ ಹಾಕ್ತಕ್ಕಂಥ ದ್ರವ್ಯಗಳೇನು, ಸ್ಥಾಪನೆ ಮಾಡೋ ವಿಧಿ ಏನು ಅನ್ನೋದು ಮುಂದಿನ ಭಾಗದಲ್ಲಿ ನೋಡಿ. ಆ ಒಂದು ಡೈಮಂಡ್ ಶೇಪ್ ಬರಬೇಕು ನೀವು ಕಲಶಕ್ಕೆ ಸುತ್ತುತ್ತಿರುವಾಗ ಅಂತ. ತ್ರಿಕೋಣ, ಚತುಷ್ಕೋಣ ಅಥವಾ ಡೈಮಂಡ್ ಶೇಪ್ ಬರ್ತಕ್ಕಂಥ ರೀತಿಯಲ್ಲಿ ದಾರವನ್ನು ಸುತ್ತಬೇಕು. ಮತ್ತೆ ಒಂದಷ್ಟು ದ್ರವ್ಯಗಳನ್ನ ಅದ್ರೊಳಗೆ ಹಾಕಬೇಕು. ಅದರೊಳಗಡೆ ಹಾಕ್ತಕ್ಕಂಥ ದ್ರವ್ಯಗಳು ಬಹಳ ಮುಖ್ಯ. ಯಾಕೆ ಅಂತಂದರೆ ನೀರು ಕೆಲವು ದಿವಸಗಳಲ್ಲಿ ಹುಳುವಾಗೋ ಸಾಧ್ಯತೆ ಇರುತ್ತೆ. 4-5 ದಿವಸ ಇಟ್ಕೊಳ್ಳೆ ನೀರು ವಾಸನೆ ಬರುತ್ತೆ, ಇಲ್ಲ ಹುಳ ಆಗುತ್ತೆ. 10 ದಿವಸದ ಪೂಜೆ ಮುಗಿದ ನಂತರದಲ್ಲಿ ಆ ನೀರನ್ನು ತೀರ್ಥಾಳು ಕುಡಿಯೋದು ಹೇಗೆ? ಈ ಎಲ್ಲ ಕಾರಣಗಳಿಂದ ಅದರೊಳಗಡೆ ಅನೇಕರು ಹೂವು ಹಾಕ್ತೀರಿ. ಹೂವನ್ನು ಮಾತ್ರ ಹಾಕಬೇಡಿ, ಹೂವು ಹಾಕಿದರೆ ಕೊಳತು ಹೋಗ್ತದೆ. ಹಾಗಾಗಿ ಆ ನೀರಿಗೆ ಏನೇನು ಹಾಕಬೇಕು? ಮೊದಲನೇದಾಗಿ 1 ಚಿಟಿಕೆ ಅರಿಶಿನವನ್ನು ಹಾಕಿ, ಅಷ್ಟೇ ಕುಂಕುಮವನ್ನು ಹಾಕಿ. ಆಮೇಲೆ ಹಳದಿ ಬಣ್ಣದ ಅಕ್ಷತೆಯನ್ನು ಏನು ಕಲಸಿಟ್ಟಿರ್ತೀರಲ್ಲ, ಅದೊಂದು 4 ಅಕ್ಷತೆ ಕಾಳುಗಳನ್ನು ಹಾಕಿ. ಯಾವುದೇ ಕಾರಣಕ್ಕೂ ಮರೆಯದೆ 10ರಿಂದ 15 ಕಾಳು ಮೆಣಸನ್ನು ಹಾಕಿ. ಕಾರಣ ಏನು ಅಂತಂದರೆ ನೀರು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಕಾಳು ಮೆಣಸನ್ನು ಹಾಕಿದರೆ ನೀರು ಹಾಳಾಗೋದಿಲ್ಲ. ಜೊತೆಯಲ್ಲಿ ಸ್ವಲ್ಪ 1 ಶೇಂಗಾ ಬೀಜದಷ್ಟು ಪಚ್ಚ ಕರ್ಪೂರದ ಪುಡಿಯನ್ನು ಹಾಕಬೇಕು. ಇದಿಷ್ಟನ್ನು ಹಾಕಿದ ನಂತರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಬೇಕಲ್ಲ, ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲ ಹಾಕ್ತೀವಿ. ಹಾಗೆ ಡ್ರೈ ಫ್ರೂಟ್ಸನ್ನು ಕೂಡ ಹಾಕಬೇಡಿ, ಹುಳುವಾಗೋ ಸಾಧ್ಯತೆ ಇರುತ್ತೆ ನೀರು. ಇದರ ಜೊತೆಯಲ್ಲಿ 1 ಬಿಲ್ವ ಪತ್ರೆ, 3 ಎಳೆ ಇರುವ, ಗಾಯವಾಗಿರದ, ಹರಿದಿಗಿರಿದು ಹೋಗಿರದ, ಶುದ್ಧವಾಗಿರುವ, ಸ್ವಚ್ಛವಾಗಿರುವ 1 ಬಿಲ್ವ ಪತ್ರೆಯನ್ನು ಹಾಕ್ಬೋದು. ಈ ಬಿಲ್ವ ಪತ್ರೆಯಲ್ಲಿ 2-3 ಬೇರೆ ಬೇರೆ ಜಾತಿಗಳಿದೆ. ಎಲೆಗಳ ತೆಳು ಇರತಕ್ಕಂಥ ಬಿಲ್ವ ಪತ್ರೆಯನ್ನು ಹಾಕಬೇಡಿ. ಎಲೆಗಳ ದಪ್ಪ ಇರತಕ್ಕಂಥ ಬಿಲ್ವ ಪತ್ರೆಯನ್ನು ಹಾಕಿದರೆ ಅದು ಒಂದು 10 ದಿವಸ ಕೊಳತು ಹೋಗೋದಿಲ್ಲ. ತುಳಸಿಯನ್ನು ಅಥವಾ ದೂರ್ವೆ ಇತ್ಯಾದಿಗಳನ್ನು ಹಾಕಬೇಡಿ. ಇದಿಷ್ಟು ಹಾಕಿದ ನಂತರ ಅದರೊಳಗಡೆಗೆ ನಿಮಗೆ ಭಗವಂತ ಸಾಮರ್ಥ್ಯ ಕೊಟ್ಟಿದ್ದ ಪಕ್ಷದಲ್ಲಿ 1 ಬಂಗಾರದ ಚೂರನ್ನು ಹಾಕಬೇಕು. ಯಾವುದಾದ್ರೂ 1 ಬಂಗಾರವನ್ನು ಹಾಕಬೇಕು. ಸ್ವರ್ಣ ಪ್ರಾಣರೂಪಂ ಮತ್ತು ಉಂಗುರ. ಹರಳಿರೋದು ಬೇಡ. ಅದರಲ್ಲೂ ವಿಶೇಷವಾಗಿ ವಜ್ರದ ಹರಳಿದ್ರೆ ಖಂಡಿತ ಬೇಡ. ಯಾಕೆಂದರೆ ಆಮೇಲೆ ತೀರ್ಥ ತಗೋಬೇಕಲ್ಲ ಅದನ್ನ. ಹಾಗಾಗಿ ಹರಳುಗಳು ಇಲ್ಲದೆ ಇರತಕ್ಕಂಥದ್ದಾದರೂ ಒಳ್ಳೆಯದು. ಅದು ಯಾವುದಾದ್ರೂ 1 ವಸ್ತು, ಬಂಗಾರದ 1 ವಸ್ತುವನ್ನು ಸ್ವಚ್ಛವಾಗಿ ತೊಳೆದು ಅದನ್ನೊಂಚೂರು ಈ ಟೂತ್ ಪೇಸ್ಟ್ ಇತ್ಯಾದಿ ಏನಾದ್ರು ಒಂದು ಹಾಕಿ ಕ್ಲೀನಾಗಿ ಅದನ್ನು ಸ್ವಚ್ಛವಾಗಿ ತೊಳ್ಕೊಳ್ಳಿ. ಕಾರಣ ಏನು ಅಂತಂದರೆ ನಾವು ಧಾರಣೆ ಮಾಡಿರ್ತೇವೆ, ಬೆವರಿನ ಅಂಶಗಳು ಆ ಬೇಸಿಗೆ ಎಲ್ಲ ಹಾಕಿರೋ ಜಾಗದಲ್ಲಿ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಚ್ಛವಾಗಿ ತೊಳೆದು ಅದರಲ್ಲಿ ಹಾಕಬೇಕು. ಆ ನಂತರದಲ್ಲಿ ಅದಕ್ಕೆ ಮಾವಿನ ಎಲೆಗಳನ್ನು ಇಡಿ. ವೀಳ್ಯದ ಎಲೆಗಳನ್ನು ಯಾಕೆ ಇಡೋದನ್ನು ನಾನು ಹೇಳೋಲ್ಲ ಅಂದರೆ 4ರಿಂದ 5 ದಿವಸ ಕಂಪ್ಲೀಟ್ ಒಣಗಿ ಕರಟಿ ಹೋಗಿಬಿಡ್ತದೆ. ಹಾಗಾಗಿ ವೀಳ್ಯದ ಎಲೆಗಳಿಗಿಂತ ಮಾವಿನ ಎಲೆಗಳನ್ನು ಇಡಬೇಕು. ಕುಚ್ಚು ಸಹಿತವಾಗಿದ್ದರೆ ಅಂದರೆ ಆ ದಂಟು ಇರ್ತದೆ, ಮಾವಿನ ದಂಟು ಅದರ ಸಹಿತವಾಗಿದ್ದರೆ ಬೇಗ ಬಾಡಲ್ಲ.
ಹಾಗಾಗಿ ಅದು ನೀರಿಗೆ ತಾಗುವಂಥ ರೀತಿಯಲ್ಲಿ ಒಳಗಡೆಗೆ ಇಡಬೇಕು. ಆವಾಗ ಬೇಗ ಬಾಡೋದಿಲ್ಲ, ಒಂದು 6-8 ದಿವಸಕ್ಕಂತೂ ಬಾಡಲ್ಲ. ಈ ರೀತಿಯಾಗಿ ಸಿದ್ಧಪಡಿಸ್ಕೊಳ್ಳಿ. ತೆಂಗಿನಕಾಯಿಯನ್ನು ಆಯ್ಕೆ ಮಾಡುವಾಗಲೂ ಅಷ್ಟೇ, ನಾತಿ ಸ್ಥೂಲಂ ನಾತಿ ಕೃಶಂ ಸುಪಕ್ವಂ ಸಲಿಲಾನ್ವಿತಂ. ಅಂದರೆ ತುಂಬ ದೊಡ್ಡದು ಇರಬಾರ್ದು, ತುಂಬ ಚಿಕ್ಕದು ಇರಬಾರ್ದು, ಸಮವಾಗಿರಬೇಕು. ಒಂದು ಇದರ ಜೊತೆಯಲ್ಲಿ ಸುಪಕ್ವಂ, ಚೆನ್ನಾಗಿ ಬಲ್ತಿರಬೇಕು. ಚೆನ್ನಾಗಿ ಬಲ್ತಿದೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸ್ವಾಮಿ? ಒಳಗೆ ತಾನೇ ಇರೋದು ಅದು, ಕೇಳ್ತೀರಲ್ವಾ? ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀರು ಕಡಿಮೆ ಇರಬೇಕು, ಆವಾಗ ಫುಲ್ ಬಲ್ತಿದೆ ಅಂತ ಲೆಕ್ಕ. ಎಳನೀರಿನಲ್ಲಿ ಶೇಕ್ ಆಗೋದಿಲ್ಲ, ನೀರು ಅಲ್ಗಾಡೋದಿಲ್ಲ, ನೀರು ತುಂಬ ಇರ್ತದೆ, ಬಲ್ತಿರೋಲ್ಲ. ಬರ್ತಾ ಬರ್ತಾ ನೀರು ಅಲ್ಗಾಡ್ಲಿಕ್ಕೆ ಶುರುವಾಯಿತು ಅಂದರೆ ಆ ಎಳನೀರು ಬಲ್ತಿರುತ್ತೆ. ಆ ನಂತರದ ನೀರು ಕಡಿಮೆ ಆಗ್ತಾ ಬಂತು ಅಂದ್ರೆ ಒಳಗಡೆ ಅದರ ತಿರುಳು ಏನಿರ್ತದೆ ತೆಂಗಿನಕಾಯಿ, ಅದು ಚೆನ್ನಾಗಿ ಬಲ್ತಿದೆ ಅಂತ ಅರ್ಥ. ಸುಪಕ್ವ ಅಂತ ಅರ್ಥ. ಅದರ ಚೆನ್ನಾಗಿ ಬಲ್ತಿರ್ತಕ್ಕಂಥ ಕಾಯಿ ಅದು. ಮತ್ತು ಬಣ್ಣ ಬಿಳಿಯಾಗಿರೋಲ್ಲ, ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗ್ತಾ ಬಂದಿರುತ್ತೆ, ಅದು ಗೊತ್ತಾಗುತ್ತೆ ನೋಡಿದರೆ. ಹೀಗಿರಬೇಕು. ಜೊತೆಯಲ್ಲಿ ಸ್ವಚ್ಛವಾಗಿರಬೇಕು, ಹುಳಗಿಳ ಹಿಡಿದಿರ್ತಕ್ಕಂಥದ್ದು, ಜುಟ್ಟು ಇಲ್ಲದೆ ಇರ್ತಕ್ಕಂಥದ್ದು ಇತ್ಯಾದಿಗಳಿಗೆ ಪ್ರಾಶಸ್ತ್ಯ ಇಲ್ಲ. ಇಲ್ಲಿ ಬಹಳ ಇನ್ನೊಂದು ಮುಖ್ಯವಾದ ವಿಚಾರ ಏನಿದೆ ಅಂದರೆ, ಜುಟ್ಟು ಮೇಲು ಮಾಡಿ ಇಡಬೇಡಿ. ಜುಟ್ಟು ನಿಮ್ಮ ಕಡೆಗೆ ಬರೋ ರೀತಿಯಲ್ಲಿ ಇಟ್ಕೋಬೇಕು. ಯಾಕೆಂದರೆ ಕಣ್ಣು, ಅದು ದೃಷ್ಟಿ ನಮ್ಮ ಮೇಲೆ ಬರಬೇಕಲ್ವ, ದೇವತಾ ದೃಷ್ಟಿ. ಊರ್ಧ್ವ ಮುಖವಾಗಿ ಇಡೋದು ಎಲ್ಲಿವರೆಗೆ ಸರಿ? ಎಲ್ಲ ಕಡೆ ಕಲಶದಲ್ಲಿ ನಾನು ಇಡೋದು ನೋಡಿದ್ದೇನೆ, ಅದು ಸಂಪ್ರದಾಯ, ಅದು ಅಷ್ಟೇ. ಲೋಕ ಸಂಪ್ರದಾಯ. ಜೊತೆಗೆ ಅಲಂಕಾರ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಜುಟ್ಟು ಮೇಲೆ ಇರ್ತದೆಯಲ್ಲ, ಹೂವು ನಿಂಗೆ ರೌಂಡ್ ಮಾಡಿ ಇಟ್ಬಿಟ್ಟು ಒಳಗಡೆ ಕಿರೀಟ ಇಟ್ಟಂಗೆ ಇಟ್ಬಿಟ್ಟು ಹೂವೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಲೆಕ್ಕದಲ್ಲಿ ಮಾಡಿರೋಂಥ ಕ್ರಮ ಅದು. ಆದ್ರೆ ವಾಸ್ತವಾಂಶ ಏನು ಅಂತಂದರೆ, ದೃಷ್ಟಿ ನಮ್ಮ ಕಡೆಗೆ ಇರಬೇಕು, ದೇವತಾ ದೃಷ್ಟಿ. ಈಗ ವಿಗ್ರಹವನ್ನು ಇಟ್ಟಿರ್ತೀರಿ, ಈಗ ಒಂದು ಗಣಪತಿನ ಏನೋ ಒಂದು ಇಟ್ಟಿರ್ತೀರಿ ಅಂತ ಇಟ್ಕೊಳ್ಳಿ, ಮೇಲ್ಗಡೆ ನೋಡೋ ರೀತಿಯಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ನಾವು ಗಣಪತಿನ. ಹಾಗಾದ್ರೆ ಜುಟ್ಟು ನಮ್ಮ ಕಡೆ ನೋಡ್ತಿರೋ ಥರ ಇಡಬೇಕಾ? ಜುಟ್ಟು ನಮ್ಮ ಕಡೆಗೆ ನೋಡುವ ಹಾಗೆ ಇರಬೇಕು, ಹಾಗೆ ಇಡ್ತಕ್ಕಂಥದ್ದೇ ಕ್ರಮ ಸರಿ. ಅದು ಕಣ್ಣು ಅಲ್ವಾ, ಕಣ್ಣು ನಮ್ಮ ಕಡೆ ಇರಬೇಕಲ್ವ, ದೇವತಾ ಶಕ್ತಿಗಳ ಕಣ್ಣು. ಹಾಗಾಗಿ ಆ ರೀತಿಯಲ್ಲಿಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರವೋ ಅಥವಾ ನಿಮ್ಮ ಶಕ್ತಿಯ ಅನುಸಾರ ಅಲಂಕಾರ ಮಾಡಿ. ಆ ತೆಂಗಿನಕಾಯಿಗೆ ಸಂಪೂರ್ಣವಾಗಿ ಅರಿಶಿಣದಿಂದ, ಹೌದು, ಅದಕ್ಕೆ ನೀಟಾಗಿ ಅರಿಶಿಣವನ್ನು ಲೇಪನ ಮಾಡಬೇಕು. ಸೀಳ್ಗೀಳಾಗದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಸ್ವಲ್ಪ ನಾರು ಜಾಸ್ತಿ ಇದ್ದರೆ ಬೇಗ ಒಡೆದೋಗೋದಿಲ್ಲ. ಮತ್ತು ಈ ಕಾಲದಲ್ಲಿ ಈಗ ತೆಂಗಿನಕಾಯಿದಲ್ಲಿ ಒಂದು ಸಮಸ್ಯೆ ಏನಂತಂದರೆ, ಜಾಸ್ತಿ ಬಿಸಿಲಿದ್ರೂ ತೆಂಗಿನಕಾಯಿ ಒಡೆದೋಗುತ್ತೆ, ಜಾಸ್ತಿ ಚಳಿ ಇದ್ರೂ ಕೂಡ ತೆಂಗಿನಕಾಯಿ ಒಡೆದೋಗುತ್ತೆ. ಇಲ್ಲಿ ವಿಶೇಷ ಏನು, ಈ ಕಾಲ ಹೇಗಿದೆ ಅಂದರೆ, ಹೊರಗಡೆ ವಾತಾವರಣದಲ್ಲಿ ಬಿಸಿಲಿರುತ್ತೆ, ಆದರೆ ಮಳೆ ಬಂದಿರೋದ್ರಿಂದ ತಂಪಿರ್ತದೆ. ಹಾಗಾಗಿ ಕಾಯಿಯನ್ನು ಒಡೆದೋಗೋ ಟೆನ್ಷನ್ ಇರೋದಿಲ್ಲ. ಚೆನ್ನಾಗಿ ಅರಿಶಿಣವನ್ನು ಹಚ್ಚಿ ಒಂದು ಕುಂಕುಮದ ಬೊಟ್ಟನ್ನಿಡಿ, ಇಲ್ಲ ನಾನು ತ್ರಿಶೂಲ ಥರ ಅಲಂಕಾರ ಮಾಡ್ತೀನಿ, ಒಳ್ಳೆ ಡಿಸೈನ್ ಮಾಡ್ತೀನಿ, ಓಂಕಾರ ಬರಿತೀನಿ, ಏನು ಬೇಕಾದ್ರೂ ಅಲಂಕಾರ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅಕರಾಳ ವಿಕರಾಳ ಮಾಡೋಕ್ಕೆ ತೀರಾ ಅತಿಯಾದ ಆಡಂಬರ ಮಾಡೋಕ್ಕೆ ಹೋಗಬೇಡಿ. ಶಿಸ್ತಾಗಿ ಸಿಂಪಲ್ಲಾಗಿ ಇಟ್ಕೊಳ್ಳಿ. ಹಳದಿ ಅಥವಾ ಬಂಗಾರ ಅಥವಾ ನೀಲಿ ಅಥವಾ ಕೆಂಪು, ಈ 4ರಲ್ಲಿ ಯಾವುದಾದ್ರೂ ಒಂದು ಬಣ್ಣದ ಬಟ್ಟೆಯನ್ನು ಅದಕ್ಕೆ ಹೊದಿಸ್ಬೇಕು. ಇಲ್ಲ ಸ್ವಾಮಿ ನಾವು ಸೀರೆ ಉಡಿಸ್ತೀವಿ, ಉಡಿಸಿ. ನಿತ್ಯ ಚೇಂಜ್ ಮಾಡ್ತೀವಿ, ಸೀರೆ ಉಡಿಸ್ತೀವಿ, ಭಾಳ ಸಂತೋಷ. ನಿಮ್ಮ ಶಕ್ತಿ ಮುಖವಾಡ ಇಡ್ತಾರೆ ಕೆಲವು. ಹೌದು, ಇಡಬಹುದು, ಖಂಡಿತವಾಗಿ ಇಡಬಹುದು. ಆದರೆ ಮುಖವಾಡ ಡ್ಯಾಮೇಜ್ ಆಗದೆ ಇರೋ ರೀತಿಯಲ್ಲಿ, ಚೂರಾಗದೆ ಇರೋ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ನೋಡ್ಕೋಬೇಕು. ಕಲೆಗಳಾಗಿರೋದು ಇತ್ಯಾದಿ ಒಟ್ಟಾರೆ ಮೇಲೆ ಶುದ್ಧವಾಗಿ ಸ್ವಚ್ಛವಾಗಿ ಇರಬೇಕು. ಈ ರೀತಿಯಾಗಿ ಸಿದ್ಧಪಡಿಸ್ಕೊಂಡು ಅಲಂಕಾರ ಎಲ್ಲ ಮಾಡಿಕೊಂಡು ಕೂತ್ಕೊಂಡು ಆನಂತರ ಪೂಜೆಯನ್ನು ಆರಂಭ ಮಾಡಬೇಕು. ಶೈಲಪುತ್ರಿಯ ಪೂಜೆ ಆರಂಭದಲ್ಲಿಯೇ ಮಾಡ್ತಕ್ಕಂಥದ್ದು. ಇದ್ರ ಬಗ್ಗೆ ಎಲ್ಲ ಮುಂದೆ ನೋಡ್ತಾ ಹೋಗೋಣ. ಖಂಡಿತ ಗುರುಗಳೇ, ನಾವು ಕೂಡ ಕಾಯ್ತಾ ಇದ್ದೀವಿ. ಶೈಲಪುತ್ರಿಯ ಒಂದು ಕಥೆಯನ್ನು ಮತ್ತೊಮ್ಮೆ ನೀವು ಹೇಳಬೇಕು. ಯಾಕಂದರೆ ಈ ಹಿಂದೆ ಚುಟ್ಕಾಗಿ ಹೇಳಿದ್ರಿ ನವರಾತ್ರಿಗಳಲ್ಲಿ ತಿಳಿಸ್ತೇನೆ ಅಂತ. ಅದನ್ನು ತಿಳಿಯೋ ಮುನ್ನ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ ಗುರುಗಳೇ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ವ್ಯಯಭಾವಾಧಿಪತಿಯೇ ಧನಸ್ಥಾನಕ್ಕೆ ಬಂದು ರಾಶ್ಯಾಧಿಪತಿ ಧನಾಧಿಪತಿಯೊಂದಿಗೆ ಸಹಯೋಗವನ್ನು ಹೊಂದಿರತಕ್ಕಂಥದ್ದು ಒಳ್ಳೆಯ ಒಂದು ಯೋಗ ಕೂಡ ಹೌದು. ಇದು ಅಷ್ಟಮದಲ್ಲಿರ್ತಕ್ಕಂತಹ ಶನೈಶ್ಚರನ ದೃಷ್ಟಿ ಈ 3 ಗ್ರಹ ಬಾಧೆಗೂ ಇರೋದರಿಂದ ಸ್ವಲ್ಪ ಇವತ್ತು ದೇವಿಯ ಆರಾಧನೆಯ ಒಟ್ಟಿಗೆ ಆಂಜನೇಯನನ್ನು ಕೂಡ ಆರಾಧನೆ ಮಾಡಿಕೊಂಡ್ರೆ ಸೂಕ್ತ. ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ನಿತ್ಯದಂತೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿ. ಏನು ಅಂತ ದೊಡ್ಡ ಮಟ್ಟದ ಸಮಸ್ಯೆ ಅಂತಕ್ಕಂಥದ್ದು ಕಾಣೋದಿಲ್ಲ, ಚಿಂತೆ ಮಾಡೋದು ಬೇಡ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಲಾಭಾಧಿಪತಿಯ ಪ್ರವೇಶ ಆಗಿದೆ. ರಾಶ್ಯಾಧಿಪತಿ ಉಚ್ಚನಾಗಿರ್ತಕ್ಕಂಥದ್ದು, ವ್ಯಯಾಧಿಪತಿ ಬಂದಿರೋದ್ರಿಂದ 50-50 ಅಂತಕ್ಕಂಥ ಸ್ಥಿತಿ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಮಂದವಾದ ಪ್ರಗತಿ ಅಂತಕ್ಕಂಥದ್ದು ಕಾಣಿಸುತ್ತೆ. ಉಳಿಕೆ ಅಂತ ಇವತ್ತಿನ ದಿನ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಕೂಡ ಆದಷ್ಟು ಇವತ್ತು ಶ್ರದ್ಧೆಯಿಂದ ಓದಲೇಬೇಕಾದಂಥ ಪ್ರಸಂಗ ಕೂಡ ಬರಬಹುದು. ಕಾರಣ ಏನು ಅಂದರೆ ಸ್ವಲ್ಪ ಆಲಸ್ಯ ಇರುತ್ತೆ. ಆದರೆ ಆಲಸ್ಯವನ್ನು ಬದಿಗೊತ್ತಿ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಡಿ. ಸರಸ್ವತಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ.
ತುಲಾರಾಶಿಯವರಿಗೆ ಇವತ್ತು ಸ್ವಲ್ಪ ಕೌಟುಂಬಿಕವಾಗಿ ಕೂಡ ಬೇಸರ, ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಅಷ್ಟು ಒಳ್ಳೆಯ ಮಟ್ಟದ ಪ್ರಗತಿ ಅಂತಕ್ಕಂಥದ್ದು ಕಾಣಿಸೋದಿಲ್ಲ. ವ್ಯಯಭಾವದಲ್ಲಿರ್ತಕ್ಕಂಥ 3 ಗ್ರಹಗಳ ಯೋಗ ಒಂದು ವೈರುಧ್ಯ ಯೋಗವಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನಿವಾರ್ಯವಾಗಿ ನಾನು ಮಾಡಲೇಬೇಕು, ಬೇರೆ ದಾರಿ ಇಲ್ಲ ಅಂಥೇಳಿ ಮಾಡುವ ರೀತಿಯಲ್ಲಿರ್ತಕ್ಕಂಥ ಒಂದು ಸ್ಥಿತಿಯಾಗಿ ಕಾಣಿಸುತ್ತೆ. ಆದರೆ ಚಿಂತೆ ಮಾಡೋದು ಬೇಡ. ಕಾರಣ ಏನು ಅಂತಂದರೆ ನಿಮ್ಮ ರಾಶ್ಯಾಧಿಪತಿ ಏಕಾದಶದಲ್ಲಿದ್ದಾನೆ. ರಾಶ್ಯಾಧಿಪತಿ ಏಕಾದಶದಲ್ಲಿದ್ದಾಗ ಏನಾಗ್ತದೆ ಅಂತಂದರೆ ಪ್ರಯತ್ನಪೂರ್ವಕವಾಗಿ ನಾನು ಸೋಲೋದಿಲ್ಲ ಅನ್ನುವಂತಹ ಛಲದಿಂದ ನಾವು ಮುಂದುವರಿಯುವಂಥ ಒಂದು ಸಾಮರ್ಥ್ಯವನ್ನು ಕೊಡ್ತಾನೆ. ಜೊತೆಗೆ ತುಲಾರಾಶಿಗೆ ಅವನು ಅಷ್ಟಮಾಧಿಪತಿಯೂ ಹೌದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಹೊಂದುವಂಥ ಸಾಧ್ಯತೆ ಇರುತ್ತೆ. ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಭಾಗ್ಯಾಧಿಪತಿ ಲಾಭಕ್ಕೆ ಬಂದಿರತಕ್ಕಂಥದ್ದು, ಲಾಭಸ್ಥಾನದಲ್ಲಿ 3 ಗ್ರಹಗಳ ಯೋಗ ಇದೆ. ಪಂಚಮದಲ್ಲಿ ಶನೈಶ್ಚರ ಇರತಕ್ಕಂಥದ್ದು, ಅದು ಕೂಡ ಒಳ್ಳೆಯ ಒಂದು ಯೋಗವೇ ಹೌದು. ಕಾರಣ ಚಂದ್ರಬುಧರ ದೃಷ್ಟಿ ಅಂತಕ್ಕಂಥದ್ದಿದೆ. ಸೂರ್ಯ ಅಲ್ಲಿರೋದರಿಂದ ವೃಶ್ಚಿಕಕ್ಕೆ ಕರ್ಮ ಅಂದರೆ ಉದ್ಯೋಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ವೃಶ್ಚಿಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿ ಬರುತ್ತೆ. ಕಾರಣ ಮೇಲಧಿಕಾರಿಗಳಿಂದ ಸ್ವಲ್ಪ ಮಟ್ಟಿನ ಸಮಸ್ಯೆ ಕಾಣಿಸ್ತದೆ. ಅದಕ್ಕೆ ಕಾರಣ ನಿಮ್ಮ ಕೆಳಗೆ ಅಂದರೆ ಪಂಚಮ ಭಾವದಲ್ಲಿರ್ತಕ್ಕಂಥ ಗ್ರಹದ ಸ್ಥಿತಿಯನ್ನು ನೋಡಿದಾಗ ವೃಶ್ಚಿಕಕ್ಕೆ ನಿಮ್ಮ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ನಿಮಗಿಂತ ಮೇಲಧಿಕಾರಿಗಳಿಗೆ ಪಿನ್ ಮಾಡಿರ್ತಕ್ಕಂಥದ್ದು, ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿರ್ತಕ್ಕಂಥ ಕೆಲವು ಲಕ್ಷಣಗಳು ಕಾಣಿಸುತ್ತೆ. ಅಂಥವರನ್ನು ಸ್ವಲ್ಪ ದೂರ ಇಡೋದ್ರ ಜೊತೆಲಿ ಸಮಯ ನೋಡಿ ಅಂಥವರ ಮೇಲೆ ಗೆಲುವನ್ನು ಸಾಧಿಸುವಂಥ ಪ್ರಯತ್ನವನ್ನು ಮಾಡಿ. ಈ ವಿಷಯಕ್ಕೆ ಸಂಬಂಧಪಟ್ಟು ಚಾಮುಂಡ ಅಥವಾ ಚಾಮುಂಡೇಶ್ವರಿ ಅಂತ ನಾವೇನು ಹೇಳ್ತೀವಲ್ಲ, ಆ ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಶುಭವಾಗಿ. ಮಾತುಕತೆ ಮುಂದುವರಿಸೋಣ ಗುರುಗಳೇ. ವೀಕ್ಷಕರೇ, ಶೈಲಪುತ್ರಿಯ ಆರಾಧನೆಯ ಕ್ರಮ ಹೇಗೆ ಮಾಡಬೇಕು ತಿಳಿಸ್ಕೊಡ್ಲಿದ್ದಾರೆ ಗುರುಗಳೇ. ಶೈಲಪುತ್ರಿಯ ಆರಾಧನೆಯನ್ನ ಹಂತ ಹಂತವಾಗಿ ಮತ್ತು ಏನೆಲ್ಲ ಮುನ್ನೆಚ್ಚರಿಕೆಯನ್ನ ನಾವು ತೆಗೆದುಕೊಳ್ಬೇಕು, ಮೊದಲನೇ ದಿನ ಆಗಿರೋದ್ರಿಂದ ನಾವು ಕಲಶ ಸ್ಥಾಪನೆ ಮಾಡುವಾಗ ಏನು ವಿಚಾರವನ್ನ ಮೊದಲಿಗೆ ತಿಳ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ಕಥೆಯ ಜೊತೆಗೆ ಮುಂದುವರಿಸ್ತೀರಾ? ಹೌದು, ಕಥೆಯನ್ನು ಆರಂಭ ಮಾಡಬೇಕು. ಈಗ ಪ್ರತಿನಿತ್ಯ ಇದನ್ನೆಲ್ಲ ಹೇಳ್ತಾ ಹೋಗೋಕ್ಕಾಗಲ್ಲ. ಇವತ್ತು ಆರಂಭದ ದಿನ ಆದ್ರಿಂದ ಇವತ್ತು ಎಲ್ಲದೂ ವಿಷಯ ತಿಳಿಸ್ಬಿಡೋದು, ನಿತ್ಯ ತುತ್ತುತ್ತಿ ಬ್ರಹ್ಮಾರ್ಪಣೆ ಬಿಡೋದು ಅಂತ ನಮ್ಮ ಕಡೆ ಗಾದೆ ಹೇಳ್ತಾರೆ. ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಪ್ರತಿದಿನ ನೀವು ಕಲಶಕ್ಕೆ ದಾರ ಸುತ್ತಿ ಹೇಳ್ತಾ ಹೋಗಬಾರ್ದಲ್ಲ. ಹಾಗಾಗಿ ಅದು ಎಲ್ಲ ವಿಚಾರಗಳನ್ನು ಇವತ್ತು ತಿಳಿಸಿದ್ದೀರಿ. ಇವತ್ತು ಅದರಂತೆ ನೋಡ್ಕೊಂಡು ಪ್ರತಿನಿತ್ಯ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅಷ್ಟೇ. ಮತ್ತದನ್ನ ಪ್ರತಿನಿತ್ಯ ಹೇಳೋದಿರೋದಿಲ್ಲ. ಹಾಗಾಗಿ ಎಲ್ಲ ಸಿದ್ಧಪಡಿಸ್ಕೊಂಡು ನಂತರದಲ್ಲಿ ನಾವೇನು ಮಾಡಬೇಕು? ಹೆಣ್ಣು ಮಕ್ಕಳು ಗಂಟೆ ತೂಗಬಾರ್ದಾ? ಖಂಡಿತ ತೂಗ್ಬೋದು. ಮೊದಲೇ ಹೇಳ್ಬಿಡ್ತೀನಿ, ಗಂಡು ಹೆಣ್ಣು ಅಂತಕ್ಕಂಥ ಲಿಂಗಭೇದ ದೇವತಾ ಆರಾಧನೆ ವಿಷಯದಲ್ಲಿ ಬರೋಲ್ಲ. ಅನುಷ್ಠಾನದಲ್ಲಿ ಯಾಕೆ ಬರುತ್ತೆ ಅಂತಂದರೆ ಅದು ಮಾನಸಿಕವಾಗಿ ಪರಿಣಾಮವನ್ನು ಬೀರಿದರೆ ಹೆಣ್ಣು ಮಕ್ಕಳಿಗೆ ಕೆಲವು ಸಂದರ್ಭದಲ್ಲಿ ಕೆಲವರ ಮನಸ್ಸು ವೀಕ್ ಆಗಿರುತ್ತೆ, ಅಥವಾ ಕೆಲವರು ಸಂದರ್ಭದಲ್ಲಿ ವೈರಾಗ್ಯವೋ ಇನ್ನೇನೋ ಒಂದು ಬಂದ್ಬಿಡುತ್ತೆ. ಆರಾಧನೆ ಮಾಡ್ತಾ ಮಾಡ್ತಾ ಅನುಷ್ಠಾನ ಮಾಡ್ತಾ ಮಾಡ್ತಾ ಒಳಗಡೆ ಚೈತನ್ಯ ಜಾಗೃತ ಆಗುತ್ತೆ. ಅದರಿಂದಾಗಿ ಏನಾದರೂ ಅವರು ಆ ಕಡೆ ದಾರಿಗೆ ಹೋಗಿಬಿಟ್ರೆ ಸಂಸಾರ ನೋಡ್ಕೊಳ್ಳೋರು ಯಾರು? ಮಕ್ಕಳ ನಿರ್ವಹಣೆ ಮಾಡೋರು ಯಾರು? ಸಂಸಾರದ ಜವಾಬ್ದಾರಿ ಯಾರದ್ದು? ಸಾಮಾಜಿಕ ವ್ಯವಸ್ಥೆ ಅನ್ನೋದು ಏರುಪೇರಾಗುತ್ತೆ ಅನ್ನೋ ಕಾರಣಕ್ಕಾಗಿ ನಮ್ಮ ಹಿಂದಿನವರು ಆ ಕಟ್ಪಾಡು ಮಾಡಿರೋದು. ಹಾಗಾಗಿ ಕೆಲವಷ್ಟು ವಿಚಾರಗಳಲ್ಲಿ ತೀರಾ ಅತಿರೇಕವಾದ ತಾದಾತ್ಮ್ಯತೆ ಅನ್ನೋದು ಬಂದುಬಿಟ್ರೆ, ಈಗ ಮದುವೆ ಆಗಿದೆ, ಒಂದು 3-4 ವರ್ಷ ಆಗಿದೆ, 1-2 ಮಕ್ಕಳಿದ್ದಾವೆ, ಚಿಕ್ಕ ಚಿಕ್ಕ ಮಕ್ಕಳು, ಈ ಅಮ್ಮಂಗೆ ವೈರಾಗ್ಯ ಬಂದುಬಿಟ್ರೆ ಆ ಮಕ್ಕಳ ಗತಿ ಏನು? ಸಂಸಾರದ ಗತಿ ಏನು? ಇದನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಸಾಮಾಜಿಕವಾದ ಒಂದು ವ್ಯವಸ್ಥೆಗಾಗಿ ಕೆಲವು ಕಟ್ಟುಪಾಡನ್ನು ತಂದಿದ್ದಾರೆ. ಇಲ್ಲ ನೀವು ಕೇವಲ ದೇವತಾರಾಧನೆ ನಿಮ್ಮ ಅಭಿವೃದ್ಧಿಗಾಗಿ ಮಾಡ್ಕೊಳ್ತೀರಾ ಅಂಥೇಳಿ ಆದರೆ ಖಂಡಿತವಾಗಲೂ ನೀವೆಲ್ಲವನ್ನು ಅನುಸರಣೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಮಂತ್ರಾನುಷ್ಠಾನ ಮಾಡೋದಕ್ಕಷ್ಟೇ ನಿಷೇಧ ಹೇಳ್ತೀವಿ ನಾವು, ಎಲ್ಲದಕ್ಕೂ ಹೇಳೋದಿಲ್ಲ. ಪೂಜೆಗಳಿಗೆಲ್ಲ ನಿಷೇಧ ಇಲ್ಲ. ಮೊದಲು ಗಂಟೆಯನ್ನು ತೂಗಬೇಕು, ಒಂದೇ ಸೈಡ್ನಲ್ಲಿ ಗಂಟೆ ಹೊಡ್ಕೊಳ್ಬೇಕು, 32 ಬಾರಿ ಶಬ್ದ ಆಗಬೇಕು, ಟಣ್ 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 ಅಂತ. ಕಣ 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 ಈ ರಸ್ತೆ ಮೇಲೆ ಈ ಶುಗರ್ ಕ್ಯಾಂಡಿ ಮಾರ್ಕೊಂಬರೋರ ಥರ ಶಬ್ದ ಮಾಡೋದಲ್ಲ ಗಂಟೆನ. ಆ ಗಂಟೆನೂ ಅಷ್ಟೇ, ಅದರಲ್ಲಿ ಸ್ವರಗಳಿದ್ದಾವೆ. ಮ ಪ ನಿ ಈ 3 ಶಬ್ದಗಳು ಬರ್ತಕ್ಕಂಥದ್ದು. ಆ ಒಂದು ಶ್ರುತಿಯನ್ನು ಗಮನ ಇಟ್ಕೋಬೇಕು. ಮ ಪ ನಿ ಅನ್ನೋ 3 ಶ್ರುತಿಗಳನ್ನು ಮಾತ್ರ ಇಲ್ಲಿ ಆ ಶ್ರುತಿ ಇರ್ತಕ್ಕಂಥ ಗಂಟೆಗಳನ್ನು ಬಳಸಲಿಕ್ಕೆ ಅವಕಾಶ ಇದೆ. ಅದು ಸ್ವಲ್ಪ ಸಂಗೀತ ಜ್ಞಾನ ಇದ್ರೆ ಗೊತ್ತಾಗುತ್ತೆ. ಗುರುಗಳೇ ನಮಗೆ ಮಾ ಅಂದರೆ ಯಾವುದು ಗೊತ್ತಿಲ್ಲ, ಪ ಅಂದರೆ ಯಾವುದು ಗೊತ್ತಿಲ್ಲ, ನೀ ಅಂದ್ರೆ ಗೊತ್ತಿಲ್ಲ, ನೀವು ಹಿಂಗೆ ಅಂದ್ಬಿಟ್ರಲ್ಲ ಅಂತಂದರೆ ಅಂದಾಜು ಮಾಡಿಕೊಂಡ್ರೆ ಗೊತ್ತಾಗ್ತದೆ. ಸ್ವಲ್ಪ ನಮ್ಮ ಒಳಗಡೆ ಎಲ್ಲ ಜ್ಞಾನ ಇರುತ್ತೆ, ಸ್ವಲ್ಪ ಅದಕ್ಕೊಂಚೂರು ಕೆಲಸ ಕೊಡಬೇಕು ಅಷ್ಟೇ. ಎಲ್ಲರೂ ಹಿಟ್ಟು ಕೊಟ್ಟಿದ್ರು ಅಂತ ಕೋತಿ ಬೆಟ್ಟು ಕೊಟ್ಕೊಂಡಿತ್ತಂತೆ, ಹಂಗೆ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ನಮ್ಮ ಮನಸ್ಸಿಗೆ ಇರ್ತಕ್ಕಂಥ ಜ್ಞಾನವನ್ನು ಬಳಸ್ಕೊಂಡು ಮಾಡಬೇಕು. ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಕ್ಕಂಥದ್ದು.
ಇದು ಮೊದಲನೇದು. ಇನ್ನು ಶೈಲಪುತ್ರಿ ಪೂಜೆ ಬಗ್ಗೆ ಬರೋಣ. ಈಗ ಶೈಲಪುತ್ರಿಯನ್ನು ನೀವೇನಂತ ಮಾಡ್ತೀರಿ? ಈಗ ಮೊದಲು ಗಂಟೆ ತೂಕೊಡ್ರಿ, ಆಚಮನ ಮಾಡೋ ಕ್ರಮ ಹೇಳಿದ್ದೀನಿ. ಶುದ್ಧವಾದ ಸ್ವಚ್ಛವಾದ ಆಸನವನ್ನು ಹಾಕ್ಕೋಬೇಕು. ಆಸನ ಕೂತ್ಕೊಳ್ತಕ್ಕಂಥದ್ದು ಮಣೆಯೋ ಚಾಪಿಯೋ ಕಂಬಳಿಯೋ ದರ್ಭಾಸನಮೋ ಹಾಕ್ಕೋಬೋದು. ಆದಷ್ಟು ಪ್ಲಾಸ್ಟಿಕ್ಕಿನ ಚಾಪೆಗಳನ್ನು ಅವಾಯ್ಡ್ ಮಾಡಿ. ಇದನ್ನು ಹಾಕ್ಕೊಂಡು ನಂತರದಲ್ಲಿ ಆಚಮನಾದಿಗಳು. ಒಂದು ವಿಷಯ ಹೇಳಬೇಕು, ಪೂಜೆ ಕೂರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ವಸ್ತುಗಳ ಜೊತೆಯಲ್ಲಿ ಒಂದು ದರ್ಭೆ ಕಟ್ಟನ್ನು ಇಟ್ಕೋಬೇಕು. ಶರೀರ ನೆಲಕ್ಕೆ ಸ್ಪರ್ಶವಾಗದೇ ಇರತಕ್ಕಂಥ ರೀತಿಯಲ್ಲಿ ಆಸನದ ಮೇಲೆ ಕೂರಬೇಕು. ನೆಲಕ್ಕೆ ಸ್ಪರ್ಶ ಆಗಬಾರ್ದು ಶರೀರ. ಇಲ್ಲ ನಾನು ಮನೆ ಮೇಲೆ ಕೂತ್ಕೋತೀನಿ, ಕಾಲೊಂದು ಕೆಳಗೆ ಇಟ್ಕೊಳ್ತೀನಿ, ಬರಲ್ಲ. ಇವೆಲ್ಲ ಗಮನ ಇಟ್ಕೋಬೇಕು. ಶುದ್ಧವಾಗಿರ್ತಕ್ಕಂಥ ದ್ರವ್ಯಗಳನ್ನು ಇಟ್ಕೊಂಡ್ರೆ ದರ್ಭೆಯಿಂದ ಸ್ಪರ್ಶ ಮಾಡಬೇಕು. ಕಲಶವನ್ನು ನೀವು ಕೈಯಿಂದ ಮುಟ್ಟಿ ಶೇಕಾಗುವಂಥ ರೀತಿಯಲ್ಲಿ ನೋಡ್ಕೋಬಾರ್ದು. ಕಲಶಕ್ಕೆ ಏನಾದ್ರು ಸ್ಪರ್ಶ ಮಾಡಬೇಕಾದ ಪ್ರಯತ್ನ ಇದ್ದರೆ ಅಂದರೆ ಸಂದರ್ಭ ಬಂದರೆ ದರ್ಭೆಯಿಂದ ಸ್ಪರ್ಶ ಮಾಡ್ಕೊಳ್ಬೇಕು. ಆ ಮೂಲಕವಾಗಿ ಪ್ರಾಣಶಕ್ತಿ ಆವಾಹನೆ ಇತ್ಯಾದಿಗಳನ್ನೆಲ್ಲ ಮಾಡ್ಕೊಳ್ಳೋಂಥ ಕ್ರಮ ಇದೆ. ಪುಸ್ತಕ ಇಟ್ಕೊಳ್ಳಿ, ಪರವಾಗಿಲ್ಲ. ಪುಸ್ತಕ ನೋಡ್ಕೊಂಡು ಒಬ್ರು ಓದಿ ಹೇಳೋದಕ್ಕೊಬ್ಬರನ್ನ ಇಟ್ಕೊಂಡು ಅವ್ರ ಕೈಯಿಂದ ಮಾಡಿಸ್ಕೋಬಹುದು. ಶೈಲಪುತ್ರಿಯ ಕಥೆಯನ್ನು ನಾವು ನೋಡೋದಾದರೆ, ಹಿಂದೆ ಕಾಶಿಯ ಮಹಾತ್ಮೆ ಸಂದರ್ಭದಲ್ಲಿ ಕಾಶಿಯಲ್ಲೊಬ್ಬ ವಿಶ್ವನಾಥ ಅಂತ ಇದ್ದ. ಅವನು ದಕ್ಷನ ಮಗಳಾಗಿರ್ತಕ್ಕಂಥ ಸತೀದೇವಿಯನ್ನು ಮದುವೆ ಮಾಡ್ಕೊಂಡಿದ್ದ. ಅವಳು ಯೋಗಾಗ್ನಿಯಿಂದ ಸುಟ್ಕೊಂಡ್ಲು ಅಂತೆಲ್ಲ ಕತೆ ಬರ್ತದೆಯಲ್ಲ. ಅವಳು ಹೇಳಿರ್ತಾಳೆ ಸಾಯುವಾಗ, ನಿನ್ನ ಗುರುತು ಕೂಡ ಬರಬಾರ್ದು, ನನ್ನನ್ನು ಯಾರೂ ದಾಕ್ಷಾಯಿಣಿ ಅಂತ ಕರಿಬಾರ್ದು ಅಂತೇಳಿ. ವಾಸ್ತವಾಂಶ ದಾಕ್ಷಾಯಿಣಿ ಎನ್ನುವಂಥ ಹೆಸರು, ಆ ಹೆಸರಿಗಿರ್ತಕ್ಕಂಥ ಒಂದು ಶಾಪ ಅದು. ಅವಳೇ ಸತೀದೇವಿ ಕೊಟ್ಟಿರೋದು, ಮತ್ತು ನಾ ಹೇಳ್ತಿರೋದಲ್ಲ. ಮತ್ತು ತಪ್ಪಾಗಿ ತಗೋಬಾರ್ದು ಜನ. ಹಾಗಾಗಿ ಸತೀದೇವಿ ಏನು ಹೇಳ್ತಾಳೆ, ತಾನು ಯೋಗಾಗ್ನಿಯಿಂದ ತನ್ನನ್ನು ತಾನು ಸುಟ್ಕೊಳ್ಳುವಾಗ ದಾಕ್ಷಾಯಿಣಿ ಅಂತ ಕೂಗ್ತಾನೆ ಅವನು ದಕ್ಷ. ಕರಿಬೇಡ ಹಾಗೆ ನನ್ನನ್ನು, ಆ ಹೆಸರು ನನಗಿಷ್ಟ ಇಲ್ಲ. ಆ ಹೆಸರು ಇಟ್ಕೊಂಡವ್ರಿಗೆ ಯಾರಿಗೂ ನಂತರನೇ, ಅಂದರೆ ಆ ಹೆಸರು ಇಟ್ಕೊಂಡವ್ರಿಗೆ ಎಲ್ಲರಿಗೂ ನಂತರನೇ ಪರಿಸ್ಥಿತಿ ಬರ್ತದೆ, ಒಳಗಡೆ ಸುಡುತ್ತದೆ ಜೀವ. ಈ ರೀತಿಯಾದ ಮಾತುಗಳನ್ನೆಲ್ಲ ಆಡ್ತಾಳೆ ಅವಳು. ನಿನ್ನ ಹೆಸರು ಕೂಡ ಬರಬಾರ್ದು, ದಾಕ್ಷಾಯಿಣಿ ಅಲ್ಲ ನಾನು, ಸತೀದೇವಿ ಅಂತಾಳೆ. ಅಂಥವಳು ಅವಳು. ಆ ಯೋಗಾಗ್ನಿಯಿಂದ ಸುಟ್ಟುಕೊಂಡ ನಂತರದಲ್ಲಿ ಯಾವ ವೈರಾಗ್ಯದಿಂದಾಗಿ ಪರಮೇಶ್ವರ ಹೋಗಿ ಹಿಮಾಲಯದಲ್ಲಿ ತಪಸ್ಸಿ ಕೂತ್ಕೊಳ್ತಾನೆ, ಆ ಸಂದರ್ಭದಲ್ಲಿ ತಾರಕಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಹುಟ್ಕೊಳ್ತಾನೆ. ವಿದ್ಯುನ್ಮಾಲಿ ಮತ್ತು ಮಾಲಿನಿ ಅಂತಕ್ಕಂಥ ರಾಕ್ಷಸ ದಂಪತಿಗಳಿಗೆ ತಾರಕಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸನ ಮಗುವಾಗಿ ಅವನು ರಾಕ್ಷಸನ ಜನನ ಆಗತ್ತೆ. ಅವನು ಪರಮ ದೊಡ್ಡ ತಪಸ್ವಿ. ರಾಕ್ಷಸರದ್ದೆಲ್ಲ ಇದೊಂದು ದೊಡ್ಡ ಸಮಸ್ಯೆ. ಅವರು ದೊಡ್ಡ ತಪಸ್ವಿಗಳಾಗಿರ್ತಾರೆ. ಆ ತಪಸ್ಸನ್ನು ಮಾಡೋದ್ರ ಜೊತೆಯಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿಯನ್ನು ಅವರು ಸಂಗ್ರಹ ಮಾಡ್ಕೊಂಡಿರ್ತಾರೆ. ಪರಿಣಾಮವಾಗಿ ಎಲ್ಲ ಸಜ್ಜನರಿಗೆ, ದೇವತೆಗಳಿಗೆ, ಋಷಿಮುನಿಗಳಿಗೆ, ತಪಸ್ವಿಗಳಿಗೆ, ಸಾಮಾನ್ಯ ಜನರಿಗೆ, ಅಮಾಯಕರಿಗೆ ಹಿಂಸೆ ಕೊಡೋದೇ ಅವರ ಸ್ವಭಾವ. ಇವನು ಅದೇ ಕೆಲಸವನ್ನು ಮಾಡ್ತಾ ಇರ್ತಾನೆ. ಬ್ರಹ್ಮನಿಂದ ಇವನಿಗೆ ವರ ಕೂಡ ಏನಂತ ಅಂತಂದರೆ, ಶಿವಪುತ್ರನಿಂದ, ಶಿವನ ಮಗನಿಂದ ತನ್ನ ಸಂಹಾರವಾಗಬೇಕು ಅಂಥೇಳಿ ವರವನ್ನು ಪಡೆದಿರ್ತಾನೆ. ಶಿವ ತಪಸ್ಸಿಗಾಗಿ ಕೂತಿರ್ತಾನೆ ಹಿಮಾಲಯದಲ್ಲಿ. ಸತೀದೇವಿ ಸತ್ತಿದ್ದ ದುಃಖದಿಂದ ವೈರಾಗ್ಯ ಬಂತು. ಅಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಆದಿಶಕ್ತಿಯನ್ನು ಬೇಡಿ, ಆ ಬೇಡಿರ್ತಕ್ಕಂತಹ ಅವರ ಒಂದು ವರದ ಫಲವಾಗಿ ಆ ಒಂದು ಶಕ್ತಿ ಅಂತಕ್ಕಂಥದ್ದು ಪರ್ವತರಾಜನಾಗಿರ್ತಕ್ಕಂಥ ಹಿಮವಂತ ಅಂತ ಯಾರಿದ್ದಾರೆ, ಆ ಹಿಮವಂತ ಮತ್ತು ಮೇನಾದೇವಿ, ಮೇನಾ ಅಂತ ಆತನ ಪತ್ನಿ, ಹಿಮವಂತನ ಪತ್ನಿ. ಈ ಹಿಮವಂತ ಮತ್ತು ಮೇನಾ ದಂಪತಿಗಳಿಗೆ ಮಗುವಾಗಿ ಹುಟ್ಟಿ ಬರ್ತಾಳೆ. ಹಾಗೆ ಹುಟ್ಟಿ ಬಂದಿದ್ದರಿಂದ ಅವಳನ್ನು ಪಾರ್ವತಿ ಅಂತ ಕರೀತಾರೆ. ಬೆಟ್ಟಕ್ಕೆ ಸಂಸ್ಕೃತದಲ್ಲಿ ಶೈಲ ಅನ್ನುವಂಥ ಹೆಸರಿದೆ. ಆ ಶೈಲದ ಮಗ ಅಥವಾ ಮಗಳಿಗೆ ಶೈಲಪುತ್ರ, ಪುತ್ರಿ ಅಂತ ಹೇಳ್ತಾರೆ. ಅಂತಹ ಹಿಮಾಲಯದ ಮಗನಾಗಿ ಅಥವಾ ಮಗಳಾಗಿ ಹುಟ್ಟಿ ಬಂದಿದ್ದರಿಂದ ಆ ತಾಯಿಯನ್ನು ಶೈಲಪುತ್ರಿ ಅಂತ ಕರೀತಾರೆ. ಶೈಲಪುತ್ರಿ ವೃಷಭವಾಹಿನಿ ಆಗಿರ್ತಕ್ಕಂಥವಳು, ಅರ್ಧಚಂದ್ರಾಕಾರವನ್ನು ಚಂದ್ರಮೌಳಿಯಾಗಿ ಇಟ್ಕೊಂಡಿರ್ತಕ್ಕಂಥವಳು. ಅಂತಹ ಒಂದು ಸ್ವರೂಪದ ಆರಾಧನೆ ಇವತ್ತು ಮಾಡಿ ಶ್ರದ್ಧಾಭಕ್ತಿಯಿಂದ ಮಾಡ್ಕೊಳ್ಳಿ. ಮುಂದಿನ ಎಲ್ಲ ವಿಚಾರಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಗಮನ ಇಟ್ಟು ಕಾರ್ಯಕ್ರಮ ನೋಡಿ ಆರಾಧನೆಯನ್ನು ಮಾಡ್ಕೊಳ್ಳಿ. ನವರಾತ್ರಿ ಮುಗಿಯೋಷ್ಟೊತ್ತಿಗೆ ನಿಮಗೆ ದೇವತಾ ಅನುಗ್ರಹದ ಒಂದು ಅನುಭವ ಅಂತಕ್ಕಂಥದ್ದು ಖಂಡಿತ ಆಗತ್ತೆ, ಸರಿಯಾಗಿ ನನ್ನನ್ನು ಫಾಲೋ ಮಾಡಿದರೆ ಮಾತ್ರ. ಖಂಡಿತ ಗುರುಗಳೇ, ಇವತ್ತಿನ ಶೈಲಪುತ್ರಿಯನ್ನು ಆರಾಧಿಸೋದ್ರಿಂದ ನಮಗೆ ನಮ್ಮ ಗುರಿಯೆಡೆಗೆ ಗಮನವನ್ನ ಕೊಡ್ತಾಳಂತೆ ಶೈಲಪುತ್ರಿ ಅಂತ ಹೇಳಲಾಗತ್ತೆ ನೋಡಿ. ಅದಕ್ಕೆ ನಾನು ಕೂಡ ಯೆಲ್ಲೋ ಕಲರ್ ಸಾರಿ ಹಾಕೊಂಡು ಬಂದಿರೋ ಅಂಥದ್ದು ಗುರುಗಳ ಒಂದು ಪ್ರೇರಣೆಯ ಮೇರೆಗೆ ಅಂತ ಹೇಳ್ತಾ ಕೊನೆಯ 4 ರಾಶಿಗಳು ಗುರುಗಳೇ. ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಅಷ್ಟಮಾಧಿಪತಿ ದಶಮಕ್ಕೆ ಬಂದರೂ ಕೂಡ ಅಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳ ಪರಿಣಾಮವಾಗಿ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆ ಅಂತಕ್ಕಂಥದ್ದು ಕಂಡರೂ ಲಾಭಾಂಶದಲ್ಲಿ ಯಾವುದೇ ಕೊರತೆ ಅಂತಕ್ಕಂಥದ್ದಿಲ್ಲ. ಸತ್ಕಾರ್ಯಗಳಲ್ಲಿ ಆಸಕ್ತಿ, ದೇವತಾ ಧ್ಯಾನದಲ್ಲಿ ಆಸಕ್ತಿ, ಪೂಜಾದಿಗಳಲ್ಲಿ ಆಸಕ್ತಿ, ಪರಮ
ಬಲಿಷ್ಠನಾಗಿರ್ತಕ್ಕಂತಹ ಗುರು ಸಪ್ತಮದಲ್ಲಿರ್ತಕ್ಕಂಥದ್ದು ಕೂಡ ಹೌದು. ಅವನಿಗೆ ದೃಷ್ಟಿ ಅಂತಕ್ಕಂಥದ್ದು ನಿಮ್ಮ ಪಂಚಮಾಧಿಪತಿ ಆಗಿರತಕ್ಕಂಥ ಮಂಗಳನಿಗೆ ಅವನ ದೃಷ್ಟಿ ಅಂತಕ್ಕಂಥದ್ದಿದೆ. ಹಾಗಾಗಿ ಸುಖವಾಗಿ ಇವತ್ತಿನ ದಿನವನ್ನು ಕಳೆಯಬಹುದು. ಚತುರ್ಥಾಧಿಪತಿ ಆಗಿರೋದರಿಂದ ಭೂಮಿಯನ್ನು ಖರೀದಿ ಮಾಡಬೇಕು ಅಥವಾ ಸುಖವಾಗಿ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಧನಗಳನ್ನು ಖರೀದಿ ಮಾಡಬೇಕು ಇತ್ಯಾದಿಗಳಿಗೆಲ್ಲ ಯೋಗ್ಯವಾಗಿರ್ತಕ್ಕಂಥ ದಿವಸ. ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಕೂಡ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿಯೇ ಇದೆ. ಅಷ್ಟಮಾಧಿಪತ್ಯಕ್ಕೆ ಸಂಬಂಧಪಟ್ಟು ಪಾರ್ವತಿಯನ್ನು, ಶೈಲಪುತ್ರಿಯನ್ನೇ ಆರಾಧನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಭಾಗ್ಯದ ಅಂತಕ್ಕಂಥದ್ದು ಉದಯವಾಗ್ತಕ್ಕಂಥ ಒಂದು ಕಾಲ, ಭಾಗ್ಯೋದಯವಾಗ್ತಕ್ಕಂಥ ಕಾಲ. ಶನೈಶ್ಚರ ನಿಮ್ಮ ರಾಶ್ಯಾಧಿಪತಿಯ ದೃಷ್ಟಿ ಭಾಗ್ಯಕ್ಕೆ ಇರೋದರಿಂದ ಸಾಕಷ್ಟು ಉತ್ತಮವಾದಂಥ ಫಲಗಳು ಕೂಡ ಉಂಟು. ಅಲ್ಲಿರ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರ ಇರಬಹುದು, ಮನೆಯಲ್ಲಿರಬಹುದು, ಮಕ್ಕಳಿಗಿರಬಹುದು, ಅಥವಾ ವಾಹನಾದಿಗಳನ್ನು ಬಾಡಿಗೆಗೆ ಓಡಿಸ್ತಕ್ಕಂತಹ ಜನ ಇರಬಹುದು. ಎಲ್ಲರಿಗೂ ಕೂಡ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಆದಾಯ ಇತ್ಯಾದಿಗಳನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ, ನೆಮ್ಮದಿಯನ್ನು ಹೊಂದಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಕಾಲ. ದ್ವಿತೀಯ ರಾಶಿಯಲ್ಲಿ ರಾಹು ಇರೋದರಿಂದ ಕಣ್ಣಿನ ಬಗ್ಗೆ, ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿ ಬರುತ್ತೆ. ಅನಾವಶ್ಯಕವಾಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಿಗೆ ಹೋಗಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಷ್ಟಮ ಭಾವದಲ್ಲಿ ಪಂಚಮಾಧಿಪತಿ ಇರೋದರಿಂದ ಹೆಣ್ಣು ಮಕ್ಕಳ ಅಂದರೆ ಮಕರ ರಾಶಿಯವರ ಹೆಣ್ಣು ಮಕ್ಕಳ ಆರೋಗ್ಯದ ಕಡೆಗೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ಅಗತ್ಯ ಬಿದ್ದಲ್ಲಿ ಡಾಕ್ಟರ್ಗೆ ತೋರಿಸಿ ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ನೀವು ಕೂಡ ಆ ಒಂದು ಚಂದ್ರ ಮತ್ತು ಶುಕ್ರ ಸಂಬಂಧಿತವಾಗಿ ಶೈಲಪುತ್ರಿ ಆರಾಧನೆಯನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಕೂಡ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಚಂದ್ರಾಷ್ಟಮ ಯೋಗ ಆದರೆ ಷಷ್ಠಾಧಿಪತಿಯಾಗಿರೋದರಿಂದ ಶತ್ರುವಿನೊಂದಿಗೆ ಬುಧನೊಂದಿಗೆ ಸೇರಿರ್ತಕ್ಕಂಥದ್ದಾದ್ದರಿಂದ ಸ್ಥಾನಬಲದ ಮೇಲೆ ಬುಧ ಬಲಿಷ್ಠನಾಗ್ತಾನೆ. ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಶನೈಶ್ಚರನ ದೃಷ್ಟಿಯೂ ಇರೋದರಿಂದ ಸಾಕಷ್ಟು ಶತ್ರುಗಳ ವಿಷಯದಲ್ಲಿ ಕೂಡ ಗೆಲುವು ಅಂತಕ್ಕಂಥದ್ದು ಕಾಣಿಸುತ್ತೆ. ಕುಂಭರಾಶಿಯವರಿಗೆ ಪಂಚಮದಲ್ಲಿ ಗುರು ಇರೋದರಿಂದ ಪೂರ್ಣವಾಗಿರತಕ್ಕಂಥ ಬಲಿಷ್ಠ ಗುರು ಕೂಡ ಹೌದು. ಸಪ್ತಮದಲ್ಲಿ ಶುಕ್ರ, ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಗಳು ಸಿಕ್ಕತ್ತೆ. ದ್ವಿತೀಯದಲ್ಲಿ ಶನೈಶ್ಚರ ಇರೋದರಿಂದ ಶತ್ರುಗಳಿಂದ ರಕ್ಷಣೆಯನ್ನು ಕೂಡ ನೀವು ಮಾಡಿಕೊಳ್ಬಹುದು. ನರಸಿಂಹನ ಆರಾಧನೆ ಇವತ್ತು ಶ್ರೇಷ್ಠ, ಶುಭವಾಗಲಿ. ಮುಂದಿಂದು ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಪಂಚಮಾಧಿಪತಿ ಸಪ್ತಮಕ್ಕೆ ಬಂದಿರತಕ್ಕಂಥದ್ದು ದೇವತಾರಾಧನೆಗೆ ಹೆಚ್ಚು ವಿಶೇಷವಾಗಿರತಕ್ಕಂಥ ಗಮನವನ್ನು ಕೊಡ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿರ್ತಕ್ಕಂಥ ಹಿನ್ನಡೆ ಇರುತ್ತೆ. ಒಂದು ಪೂರ್ಣವಾಗಿರತಕ್ಕಂಥ ಉತ್ಸಾಹ ಇತ್ಯಾದಿಗಳು ಕಾಣಿಸೋದಿಲ್ಲ. ಪ್ರಾರಂಭಿಕ ಹಂತ ಆದ್ದರಿಂದ ಇವತ್ತು ನಿನ್ನೆ ದಿವಸ ಎಲ್ಲ ವೀಕೆಂಡ್ ಇತ್ಯಾದಿಗಳಾಗಿರುತ್ತೆ. ಅಮಾವಾಸ್ಯೆ ಕೂಡ ಇತ್ತಲ್ಲ ನಿನ್ನೆ, ಮಹಾಲಯ ಅಮಾವಾಸ್ಯೆ. ಹಾಗಾಗಿ ಸ್ವಲ್ಪ ಚಂದ್ರ ಬಲ ಕಡಿಮೆ ಇರೋದರಿಂದ, ನಿಮ್ಮ ಪಂಚಮಾಧಿಪತಿ ಕೂಡ ಆಗಿರೋದ್ರಿಂದ ಸ್ವಲ್ಪ ಬಲವಂತವಾಗಿ ಇವತ್ತು ಕೆಲವು ಕಾರ್ಯಗಳನ್ನು ಮಾಡಬೇಕಾಗಿ ಬರುತ್ತೆ. ಅದರ ಬಗ್ಗೆ ಚಿಂತೆ ಮಾಡ್ಕೊಳ್ಳೋದು ಬೇಡ. ಕಾರಣ ನಿಮ್ಮ ಅಭಿವೃದ್ಧಿಗಾಗಿ ನೀವು ಮಾಡ್ಕೊಳ್ಳೋಂಥ ಕೆಲಸಗಳಲ್ವಾ. ಹಾಗಾಗಿ ಯಾವ ಕೆಲಸವನ್ನು ನಮ್ಮ ಅಭಿವೃದ್ಧಿಗಾಗಿ, ನಮ್ಮ ಶ್ರೇಯಸ್ಸಿಗಾಗಿ ನಾವು ಮಾಡಿಕೊಳ್ಬೇಕು ಅಂತ ಹೇಳಾದರೆ ಆ ಕಾರ್ಯ ಮಾಡುವಾಗ ಯಾತಕ್ಕೆ ಇನ್ನೊಬ್ಬರ ಒತ್ತಡವನ್ನು ಯಾಕೆ ನಾವು ನೋಡಬೇಕು? ಸ್ವಲ್ಪ ಏನಾದರೂ ಮಾನಸಿಕವಾಗಿ ಸ್ವಲ್ಪ ಆಲಸ್ಯವೋ ಸೋಮಾರಿತನವೋ ಇದ್ದರೆ ಬಲವಂತವಾಗಿ ಆದರೂ ಸರಿ ಆರಂಭ ಮಾಡಿ. ಕೆಲವೆಲ್ಲ ಹೇಗೆ ಅಂದರೆ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ. ಮಾಡ್ತಾ 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 ಉತ್ಸಾಹ ತನ್ನಿಂತಾನೇ ಬರುತ್ತೆ. ತಿಳುವಳಿಕೆ ಇಟ್ಕೊಂಡು ಮಾಡ್ತಾ ಹೋದರೆ ಉತ್ಸಾಹ ಸಹಜವಾಗಿ ಬರುತ್ತೆ. ದೇವಿಯ ಆರಾಧನೆ, ಅದರಲ್ಲೂ ವಿಶೇಷವಾಗಿ ಮೀನರಾಶಿಯವರಿಗೆ ಚಾಮುಂಡೇಶ್ವರಿ ಆರಾಧನೆ ಅಂತಕ್ಕಂಥದ್ದು ಇವತ್ತು ಬಹಳ ಶ್ರೇಷ್ಠ. ಆರಾಧನೆ ಮಾಡಿಕೊಳ್ಳಿ, ಶುಭವಾಗಿ. ನವರಾತ್ರಿಗಳು ಬಹಳಷ್ಟು ಜನ ಉಪವಾಸವನ್ನು ಕೂಡ ಮಾಡುವಂಥದ್ದು ಗುರುಗಳೇ. ಹಾಗಾಗಿ ಎಲ್ಲರಿಗೂ ಬಹಳ ವಿಶೇಷವಾಗಿ ಮನೆಯಲ್ಲೇ ನಾವು ಒಂದು ಸಂಸ್ಕಾರಬದ್ಧವಾಗಿ ಹೇಗೆ ಪ್ರಾರಂಭಿಸಬೇಕು ಅಂತ ಮೊದಲನೇ ದಿನ ಶೈಲಪುತ್ರಿಯ ಕುರಿತಾಗಿ ತಿಳಿಸ್ಕೊಡ್ತಾ ತಿಳಿಯಪಡಿಸಿದ್ದೀರಾ. ಬಹಳಷ್ಟು ವಿಚಾರಗಳನ್ನು ಅರ್ಥಪೂರ್ಣವಾಗಿ. ಧನ್ಯವಾದಗಳು ಸಮಸ್ತ ವೀಕ್ಷಕರ ಪರವಾಗಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಆ ಭಗವತ್ ಶಕ್ತಿಯ ಕೃಪೆ ಪ್ರತಿಯೊಬ್ಬರ ಮೇಲೂ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮಸ್ಕಾರ ವೀಕ್ಷಕರೇ. ಮೊದಲನೇ ದಿನ ನವರಾತ್ರಿ ಹಬ್ಬವನ್ನು ಹೇಗೆ ನಾವು ಆಚರಿಸೋದಕ್ಕೆ ಮುಂದಾಗಬೇಕು ಅಂತ ಗುರುಗಳು ತಿಳಿಸ್ಕೊಟ್ರು. ಇನ್ನು ನಾಳೆ ಕೂಡ ಬಹಳ ವಿಶೇಷವಾದ ವಿಚಾರವನ್ನು ಹೊತ್ತು ನಾವು ಬರ್ತೀವಿ. NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಯಾವಾಗ ಬೇಕಾದರೂ ನಮ್ಮ ಕಾರ್ಯಕ್ರಮ ತಾವು ವೀಕ್ಷಿಸಬಹುದು ಅಂತ ಹೇಳ್ತಾ ನಾಳೆ ಸಿಗೋಣವಾ? ಹೋಗಿ ಬರೋದಾ? ನಮಸ್ಕಾರ.